ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 22ನೇ ಭಕ್ತಾಪರಾಧ ಸಹಿಷ್ಣು ಸಂಧಿ ಅಥವಾ ದುರಿತ ನಿವಾರಣಾ ಸಂಧಿಯ 8ನೇ ಪದ್ಯವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಒಟ್ಟಾರೆ ಪದ್ಯಗಳಲ್ಲಿ 674ನೇ ಪದ್ಯ. ಪುತ್ರನೆನಿಸಿದ ಗೋಪಿದೇವಿಗೆ ಭರ್ತೃ ಎನಿಸಿದ ವ್ರಜದ ನಾರಿಯ ಮುಕ್ತಿ ಲಾಲಿಸಿ ಪರ್ವತವ ನೆಗಹಿದ ಕೃಪಾಸಾಂದ್ರ ಶತ್ರುತಾಪನ ಯಜ್ಞಪುರುಷನ ಪುತ್ರಿಯರ ತಂದಾಳದ ತ್ರಿಜಗದ್ಧಾತ್ರ ಮಂಗಳಗಾತ್ರ ಪರಮ ಪವಿತ್ರ ಸುರಮಿತ್ರ. ನಾನು ಈ ಪದ್ಯದ ಅರ್ಥ ಹೇಳೋದಕ್ಕಿಂತ ಮೊದಲು ಹಿಂದಿನ ಪದ್ಯಗಳಲ್ಲಿ ಒಂದು ಒಳ್ಳೆ ಪಾಠ ಇತ್ತು. ಇದ್ದದ್ದು ತಪ್ಪೇನಲ್ಲ, ನಿನ್ನೆ ಹೇಳಿದ್ದು. ಇಲ್ಲಿತ್ತು ನೋಡ್ರಿ, 7ನೇ ಪದ್ಯದಲ್ಲಿ ಶ್ರೀಕರಾರ್ಚಿತ ಪಾದಪಲ್ಲವ ಗೋಕುಲದ ಗೊಲ್ಲತಿಯರೊಲಿಸಿದ ಪಾಕಶಾಸನ ಪೂಜ್ಯ ಗೋವತ್ಸಗಳ ಕಾಯ್ದ ನೀಕರಿಸಿ ಕುರುಪತಿಯ ಭೋಜನ ಅಂತಿದೆಯಲ್ಲ, ಅದು ಕೆಲವು ಕಡೆ ಓಕರಿಸಿ ಕುರುಪತಿಯ ಭೋಜನ ಅಂತಿದೆ. ಈ ನೀಕರಿಸಿ ಅನ್ನೋದಕ್ಕಿಂತ ಓಕರಿಸಿ ಅನ್ನೋದು ಇನ್ನೂ ಚೆನ್ನಾಗಿರ್ತದೆ. ಅಂದರೆ ತನ್ನ ಬೀಗನಾದ ದುರ್ಯೋಧನ ಕೊಟ್ಟ ಔತಣವನ್ನು, ಆತ ಸಿದ್ಧ ಮಾಡಿಟ್ಟ ಸತ್ಕಾರದ ವ್ಯವಸ್ಥೆಯನ್ನು ಈತ ನೀಕರಿಸಿದ ಅಂದರೆ ತಿರಸ್ಕಾರ ಮಾಡಿದ. ನ್ಯಕ್ರತ ಅಂತ ಸಂಸ್ಕೃತದಲ್ಲಿ ಅಂತಾರೆ ಅದನ್ನು. ಇನ್ನು ಓಕರಿಸಿ ಅಂತಿದ್ರೆ ಆ ಕುರುಪತಿ ಕೊಟ್ಟ ವ್ಯವಸ್ಥೆ, ಆತ ತಯಾರು ಮಾಡಿದ ವ್ಯವಸ್ಥೆ ಇದನಿಗೆ ವಾಕರಿಕೆ ಬರುವಂತ ಮಾಡಿತು. ಯಾಕಂದರೆ ಅದರಲ್ಲಿ ಭಕ್ತಿ ಇಲ್ಲ, ಪ್ರತಿಷ್ಠೆ ದಂಭಾಚಾರ ಇದೆ. ಅದಕ್ಕಾಗಿ ವಿದುರನ ಔತಣವನ್ನು ಸ್ವೀಕಾರ ಮಾಡಿದ. ಆ ಪಾಠ ಇನ್ನೂ ಚೆನ್ನಾಗಿದೆ. ಅಲ್ಲೇನು ನಿಮ್ಮ ಪುಸ್ತಕಗಳು ನೀಕರಿಸಿ, ಆದರೆ ಸುವಿದ್ಯೇಂದ್ರ ಸ್ವಾಮಿಗಳು ಓಕರಿಸಿ ಅಂತ ಹೇಳಿದ್ದಾರೆ. ಅವರು ಎದುರಿಗೆ ಇಟ್ಕೊಂಡಿರೋ ಪುಸ್ತಕದಲ್ಲಿ ಬೇರೆ ಏನೋ ಇದ್ದಿರ್ಬೋದು, ಇಲ್ಲಿ ಅವ್ರು ಪ್ರಿಂಟ್ ಮಾಡಿಸಿ ಕೊಟ್ಟ ಪುಸ್ತಕದಲ್ಲಿ ಮತ್ತೊಂದು ಯಾವುದೋ ಇದ್ದಿರ್ಬೋದು. ನಾನು ಆ ದೊಡ್ಡ ಪುಸ್ತಕ ಇವತ್ತು ತರಲಿಲ್ಲ, ಇಲ್ಲಿ ಮರ್ತೆ. ಆ ಎಲ್ಲ ಪಾಠಾಂತರಗಳು ಹಾಕಿದ ಪುಸ್ತಕ ನಾಳೆ ನೋಡ್ತೇನೆ, ವಿಮರ್ಶೆ ಮಾಡ್ತೀನಿ. ಹಾಗಾಗಿ ಓಕರಿಸಿ ಅನ್ನೋದು ಸುಂದರವಾದ ಪಾಠ, ಸರಿ ತಪ್ಪಿನ ಪ್ರಶ್ನೆ ಇಲ್ಲ. ಆದರೂ ಇದು ಚಂದ ಅಷ್ಟೇ. ಈ ಭಗವಂತ ಗೋಪಿದೇವಿಗೆ, ಯಶೋದೆಗೆ ಪುತ್ರ ಅಂತ ಅನಿಸ್ಕೊಂಡ. ಆಮೇಲೆ ಈ ವ್ರಜದ ನಾರಿಯರು ನಂದಗೋಪುರದಲ್ಲಿ ಬೃಂದಾವನದಲ್ಲಿ ಏನು ಸ್ತ್ರೀಯರಿದ್ರಲ್ಲ, ಅವರ ಪ್ರಾರ್ಥನೆಯನ್ನೆಲ್ಲ ಮನ್ನಿಸಿ ಅವರಿಗೆ ಗಂಡ ಅಂತ ಅನಿಸ್ಕೊಂಡ. ಅವರಿಗೆ ಆತ ರಾಸಕ್ರೀಡೆ ಆಡಿ ಅವರಿಗೆ ಪತಿ ಅಂತ ಅನಿಸ್ಕೊಂಡ. ಭರ್ತೃ ಎನಿಸಿದ ವ್ರಜದ ನಾರಿಯರ ಉಕ್ತಿ ಲಾಲಿಸಿ, ಆ ವ್ರಜದ ನಾರಿಯರಿಗೆ ಏನೊಂದು ಅಪೇಕ್ಷೆ ಇತ್ತು, ಆ ಅಪೇಕ್ಷೆಗೆ ತಕ್ಕಂತೆ ಅವರೇನು ಉಕ್ತಿ ಅಂದರೆ ತಮ್ಮ ವಿನಂತಿ ಮಾಡ್ಕೊಂಡಿದ್ರು, ಅದರಂತೆ ಅವರಿಗೆ ಆತ ಭರ್ತೃ ಎನಿಸಿದ. ಮತ್ತೆ ಪರ್ವತವ ನೆಗಹಿದ ಕೃಪಾಸಾಂದ್ರ. ಮತ್ತೊಂದು ಸಂದರ್ಭದಲ್ಲಿ ಕರುಣಾಳವಾದಂಥ ಈ ಭಗವಂತ ಪರ್ವತವನ್ನು ಎತ್ತಿ ಹಿಡಿದ. ಶತ್ರುತಾಪನ ಯಜ್ಞಪುರುಷನ ಪುತ್ರಿಯರ ತಂದಾಳದ. ಶತ್ರುತಾಪನಃ ಅಂತ ವಿಷ್ಣು ಸಹಸ್ರನಾಮದ ಶಬ್ದ. ಶತ್ರುವನ್ನು ಗೆದ್ದಂಥ ಈ ಪುರುಷೋತ್ತಮ. ಆ ಮೂಲಕ ವಿಷ್ಣು ಸಹಸ್ರನಾಮದಲ್ಲಿ ಬಂದು ಶಬ್ದವನ್ನು ಹೇಳಿದಂತಾಯಿತು, ಮತ್ತೆ ಭಾಗವತ ಹರಿವಂಶಗಳ ಕಥೆಯನ್ನು ಹೇಳಿದಂಗಾಯ್ತು ದಾಸರಿಗೆ. ಯಾಕೆಂದರೆ ಶತ್ರು ಅಂದರೆ ನರಕಾಸುರ. ಆ ನರಕಾಸುರನನ್ನು ಕೊಂದಂಥ ಈ ಭಗವಂತ ಯಜ್ಞಪುರುಷನ ಪುತ್ರಿಯರು, ಯಜ್ಞಪುರುಷ ಅಂದರೆ ಅಗ್ನಿಯ 16,100 ಜನ ಮಕ್ಕಳನ್ನು ತಂದು ದ್ವಾರಕಾನಗರಕ್ಕೆ ಕರ್ಕೊಂಬಂದು ಅವರನ್ನು ಆಳ್ದ. ಅವರಿಗೆ ಆತ ವಿವಾಹ ಮಾಡಿಕೊಂಡು ಸಂಸಾರವನ್ನು ನಡೆಸಿದ. ಈತ ತ್ರಿಜಗದ್ಧಾತ್ರ, 3 ಜಗತ್ತನ್ನು ಕೂಡ ಆತ ಪಾಲನೆ ಮಾಡಿದವನು. ಮತ್ತು ಪರಮ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂ ಚ ಮಂಗಲಂ ಅಂತ ಅವನನ್ನು ಶಾಸ್ತ್ರ ಹೊಗಳ್ತದೆ. ಹೀಗೆ ಪರಮ ಪವಿತ್ರ ಮತ್ತು ಸುರಮಿತ್ರ, ದೇವತೆಗಳಿಗೆಲ್ಲೂ ಕೂಡ ಆತ ಮಿತ್ರ ಅಂತ ಅನಿಸ್ಕೊಂಡವನು. ಇದು ಅವನ ಆ ಗುಣಗಳ ವರ್ಣನೆ. ರೂಪನಾಮ ವಿಹೀನ ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ ವ್ಯಾಪಕ ಪರಿಚ್ಛಿನ್ನ ರೂಪದಿ ತೋರ್ದ ಲೋಗರಿಗೆ. ದ್ವಾಪರಾಂತದಿ ದೈತ್ಯರ ಸಂತಾಪಗೊಳಿಸುವೆನೆಂದು ಶ್ವೇತದ್ವೀಪ ಮಂದಿರ ಅವತರಿಸಿ ಸಲಹಿದನು ತನ್ನವರ. ಇವನಿಗೆ ಪ್ರಾಕೃತ ರೂಪವಾಗಲಿ ಪ್ರಾಕೃತ ನಾಮವಾಗಲಿ ಇಲ್ಲ ಈ ಭಗವಂತನಿಗೆ. ಅರ್ಥ ಆಮೇಲೆ ಹೇಳ್ತೇನೆ. ಆದರೂ ಗರ್ಗಾಚಾರ್ಯರು ಕೊಟ್ರಲ್ಲ ಅಂತ ಕೃಷ್ಣ ಅನ್ನೋ ಹೆಸರನ್ನು ಆತ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ. ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಆದರೆ ಜನರ ಕಣ್ಣಿಗೆ ಸಣ್ಣ ರೂಪದಿಂದ ಕಾಣಿಸ್ಕೋತಾನೆ. ಅಷ್ಟು ದೊಡ್ಡ ರೂಪದಿಂದ ಕಾಣಿಸ್ಕೊಂಡ್ಬಿಟ್ರೆ ಇವ್ರಿಗೆ ಅರ್ಚನೆ ಮಾಡ್ಲಿಕ್ಕೆ ಆಗಬೇಕಲ್ಲ. ದ್ವಾಪರ ಯುಗದ ಕೊನೆಗೆ ಇನ್ನೊಂದು 60-70 ವರ್ಷ ಬಾಕಿ ಇದ್ದಾಗ ದ್ವಾಪರ ಯುಗ ಮುಗಿಲಿಕ್ಕೆ ಈತ ದೈತ್ಯರನ್ನೆಲ್ಲ ಇನ್ನು ಸಂಹಾರ ಮಾಡಿಬಿಡ್ತೇನೆ ನಾನು ಅಂತ ಸಂಕಲ್ಪ ಮಾಡಿ ಶ್ವೇತದ್ವೀಪದ ನಿವಾಸನಾದಂಥ ಆತ ಆ ಶ್ವೇತದ್ವೀಪವನ್ನು ಬಿಟ್ಟು ಅವತಾರ ಮಾಡಿದ. ತನ್ನ ಭಕ್ತರನ್ನು
ಆತ ಕಾಪಾಡಿದ. ನೋಡ್ರಿ, ವ್ಯಾಪಕನಾದವನು ವಸ್ತುತಃ ವ್ಯಾಪಕನಾಗಿದ್ದಾನೆ. ಆದರೆ ಪರಿಚ್ಛಿನ್ನ ರೂಪದಿ, ಪರಿಚ್ಛಿನ್ನ ಅಂದ್ರೆ ಸೀಮಿತವಾದ ರೂಪದಿಂದ ಆತ ಕಾಣಿಸಿಕೊಂಡ. ತೋರ್ದ ಕಾಣಿಸಿಕೊಂಡ ಯಾರಿಗೆ ಅಂದ್ರೆ ಲೋಕರಿಗೆ. ಲೋಕರು ಅಂದ್ರೆ ಲೋಕರು, ಜನರಿಗೆ ಆತ ಆ ರೀತಿಯಾಗಿ ಕಾಣಿಸಿಕೊಂಡ. ಲೋಕರಿಗೆ ಅಂತಾನೆ ಪಾಠ ಇದೆ ಕೆಲವು ಕಡೆ. ಅಲ್ಲಿ ನಿಮ್ಮಲ್ಲಿ ಏನಿದೆ? ಲೋಕರಿಗೆ ಆಯ್ತು. ಲೋಕರು ಒಂದೇ. ಅದನ್ನೇನು ಅಂತ ಏನು ಮಾಡಬೇಕಾದ ಕಾರಣ ಏನಿಲ್ಲ. ಛಂದಸ್ಸಿಗೂ ಅದೇನೋ ಅಷ್ಟು ಸಮಸ್ಯೆ ಮಾಡುವಂಥದ್ದಲ್ಲ, ಪ್ರಾಸಕ್ಕೂ ಏನು ಸಮಸ್ಯೆ ಮಾಡೋದಿಲ್ಲ. ಲೋಕ ಅಂತಿದ್ರು ತಪ್ಪಲ್ಲ. ಇದು ಜನರಿಗೆ ಆ ಥರ ತೋರಿಸಿದ. ದ್ವಾಪರ ಯುಗದ ಕೊನೆಯಲ್ಲಿ ದೈತ್ಯರನ್ನು ಸಂತಾಪಗೊಳಿಸುವೇನೆಂದು ಅಂತ ಸಂಕಲ್ಪ ಮಾಡಿ ಶ್ವೇತದ್ವೀಪ ಮಂದಿರನಾದಂಥ ಆತ ಅದನ್ನು ಬಿಟ್ಟು ಅವತಾರ ಮಾಡಿದ, ತನ್ನವರನ್ನು ಸಲಹಿದ. ಇಲ್ಲಿ ನೋಡ್ರಿ, ರೂಪನಾಮ ವಿಹೀನ. ಅವನಿಗೆ ಪ್ರಾಕೃತವಾದ ರೂಪ ಎಂದೂ ಇಲ್ಲ. ಪ್ರಾಕೃತವಾದ ಶರೀರದಲ್ಲಿ ಅವನಿಗೆ ಪ್ರವೇಶವೇ ಇಲ್ಲ. ಪಂಚಮಹಾಭೂತಗಳಿಂದ ಹುಟ್ಟಿದ ಶರೀರದಲ್ಲಿ ಆತನಿಗೆ ಪ್ರವೇಶವಿಲ್ಲ. ಹೀಗೆ ಇದು ಪ್ರಾಕೃತ ರೂಪ ವಿಹೀನ. ಮತ್ತೆ ಪ್ರಾಕೃತ ನಾಮ ವಿಹೀನ. ಇವತ್ತು ನಾವು ಹುಟ್ಟುತ್ತೇವೆ, ಹುಟ್ಟಿದ ಮೇಲೆ ನಮ್ಮನ್ನು ಕರೀಲಿಕ್ಕೆ ಒಂದು ಏನಾದರೂ ಶಬ್ದ ಬೇಕು. ಅದಕ್ಕಾಗಿ ಏನೋ ಒಂದು ಹೆಸರನ್ನು ನಮ್ಮ ತಂದೆ ತಾಯಿ ನಮಗೆ ಇಡ್ತಾರೆ, ನಾವು ನಮ್ಮ ಮಕ್ಕಳಿಗೆ ಇಡ್ತೇವೆ. ವಸ್ತುತಃ ಇವೆಲ್ಲ ಪ್ರಾಕೃತ ನಾಮ. ನಮಗೆ ಭಗವಂತನ ಹೆಸರನ್ನೇ ಇಟ್ಟರೂ ಕೂಡ ನಮ್ಮ ಪಾಲಿಗೆ ಅದು ಪ್ರಾಕೃತ. ಯಾಕೆಂದ್ರೆ ಅದು ನಮ್ಮ ಆತ್ಮಕ್ಕಿಟ್ಟದ ಹೆಸರಲ್ಲ, ಶರೀರಕ್ಕಿಟ್ಟ ಹೆಸರು. ಹೆಸರು ಅಪ್ರಾಕೃತವಾದ್ದು ಭಗವಂತ ನಾಮ ಇರಬಹುದು, ಪ್ರಾಕೃತವಾದ ಶರೀರಕ್ಕಿಟ್ಟದ್ದಲ್ಲ ಅದು. ಇದೇ ಹೆಸರು ಮುಂದಿನ ಜನ್ಮಕ್ಕೇನು ಮುಂದುವರಿಯುವಂಥದ್ದಲ್ಲ. ಆದರೆ ಭಗವಂತನಿಗೆ ಎಲ್ಲ ಹೆಸರುಗಳು ಕೂಡ, ಕೃಷ್ಣ ರಾಮ ಮೊದಲಾದ ಹೆಸರುಗಳು ಕೂಡ, ಈಗ ನಾವು ಇದನ್ನು ಗಮನಿಸಬೇಕು. ಕೃಷ್ಣ ಅನ್ನೋದನ್ನ ಗರ್ಗಾಚಾರ್ಯರು ಅವಾಗಿಟ್ರು, ರಾಮ ಅನ್ನೋದನ್ನ ಲಕ್ಷ್ಮಣ ಭರತ ಶತ್ರುಘ್ನ ಜೊತೆಗಿಡುವಾಗ ಅವನಿಗೂ ಇಟ್ರು ಅಂತ ಕಾಣಿಸ್ತದೆ. ಆದರೆ ಆ ಹೆಸರು ಅವನಿಗೆ ಮೊದಲು ಇತ್ತು. ಕೃಷ್ಣ ಅನ್ನೋದು ವಸುದೇವನ ಮಗ ಅನ್ನೋ ಅರ್ಥವನ್ನು ಕೊಟ್ಟಂತೆ, ವಾಸುದೇವ ಅನ್ನೋ ಶಬ್ದ ವಸುದೇವನ ಮಗ ಅಂತ ಅರ್ಥ ಕೊಟ್ಟಂತೆ, ದಾಶರಥಿ ದಶರಥನ ಮಗ ಅನ್ನೋ ಅರ್ಥವನ್ನು ಆ ಕಾಲಕ್ಕೆ ಸೀಮಿತವಾಗಿ, ಆ ದೇಶಕ್ಕೆ ಸೀಮಿತವಾಗಿ, ಆ ತಂದೆ ತಾಯಿಗಳ ಮಗ ಅನ್ನೋ ಅರ್ಥಕ್ಕೆ ಸೀಮಿತವಾಗಿ ಕೊಟ್ಟರೂ ಕೂಡ ಅದಕ್ಕೆ ಮತ್ತೊಂದು ಅರ್ಥನೂ ಇದೆ. ವಾಸುದೇವ ಅಂತಂದ್ರೆ ಶುದ್ಧವಾದ ಮನಸ್ಸಿನಲ್ಲಿ ಆತ ತೊಳಗುವವನು, ಬೆಳಗುವವನು ಅಂತ ಅರ್ಥ. ಶುದ್ಧವಾದ ಮನಸ್ಸಿಗೆ ಮಾತ್ರ ದೊರೆಯುವವನು ಅಂತ ಅರ್ಥ. ಕೃಷ್ಣ ಅನ್ನೋ ಶಬ್ದಕ್ಕೂ ಹಾಗರ್ಥ. ಕೃಷ್ಣ ಅಂದರೆ ಕೇವಲ ಬಣ್ಣದಿಂದ ಕಪ್ಪಾಗಿದ್ದ ಕೃಷ್ಣ, ಕಪ್ಪು ಬಣ್ಣ, ಕೆಂಬಣ್ಣ ಮತ್ತು ನೀಲ ಬಣ್ಣಗಳ ಮಿಶ್ರ ಉಳ್ಳವಂತಷ್ಟೇ ಅರ್ಥ ಅಲ್ಲ. ಭಗವಂತನ ಎಲ್ಲ ರೂಪಗಳಿಗೂ ಕೃಷ್ಣ ಅಂತ ಒಂದು ಅರ್ಥ ಇದೆ. ಯಾಕೆಂದ್ರೆ ಜಗತ್ತೆಲ್ಲವನ್ನು ತನ್ನ ಕಡೆ ಸೆಳ್ಕೊಂಡವನವನು. ಆ ಸೆಳ್ಕೊಂಡದ್ದು ಒಂದು ಅರ್ಥ ಇದೆಯಲ್ಲ, ಅದು ಈ ಕಾರಣದಿಂದ ಅಲ್ಲ, ಇಲ್ಲಿ ಹುಟ್ಟಿದಾನೋ ಕಾರಣದಿಂದ ಅಲ್ಲ, ಅದು ಯಾವಾಗಲೂ ಅವನಲ್ಲಿದೆ. ಅದಕ್ಕಾಗಿ ಅವನನ್ನು ಈ ಒಂದು ಕಾಲಘಟ್ಟಕ್ಕೆ ಆ ತಂದೆ ತಾಯಿಗಳ ಮಗ ಅನ್ನೋ ಅರ್ಥಕ್ಕೆ ಅವನು ಸೀಮಿತಗೊಳಿಸಬಾರ್ದು. ರಾಮ ಅಂದರೆ ರಮಂತೆ ಯೋಗಿನಃ ಅಸ್ಮಿನ್ನೀತಿ ರಾಮ, ಯಾವನಲ್ಲಿ ಎಲ್ಲ ಯೋಗಿಗಳು ಕೂಡ ನಮಸ್ಕಾರ ಮಾಡಿ ಸಂತೋಷ ಪಡ್ತಾರೋ ಆ ದೃಷ್ಟಿಯಿಂದ ಆತ ರಾಮ, ಈಗ ಆ ಶಬ್ದದಿಂದ ಕರೆಸ್ಕೊಂಡಿದ್ದಾನೆ. ಹಾಗೆ ವರಾಹ, ನರಸಿಂಹ, ಬುದ್ಧ, ಕಲ್ಕಿ ಇವೆಲ್ಲ ಹೆಸರುಗಳಿಗೂ ಕೂಡ ಅಂಥದ್ದೊಂದು ವಿಶಿಷ್ಟವಾದ ಅರ್ಥ ಇದೆ. ಈಗ ಈ ಜಗತ್ತಿನಲ್ಲಿ ಸುಮ್ಮನೆ ಇಲ್ಲಿ ಅಂತ ಹೇಳ್ತೇನೆ, ಹೀಗೆ ಹೇಳ್ತಾರೆ ಯೌಗಿಕ ಶಬ್ದಗಳು ಮತ್ತು ರೂಢ ಶಬ್ದಗಳು ಅಂತ. ಯೌಗಿಕ ಶಬ್ದಗಳು ಅಂದರೆ ಆ ಒಂದು ಶಬ್ದ ಹೇಗೆ ಹುಟ್ಟುತ್ತದಲ್ಲ, ಅದರ ಒಂದು ಧಾತು, ಒಂದು ಪ್ರತ್ಯಯ. ಸಂಸ್ಕೃತದಲ್ಲಿ ಪ್ರತಿಯೊಂದು ಶಬ್ದನೂ ಕೂಡ ಒಂದಲ್ಲ ಒಂದು ಧಾತು ಮತ್ತು ಒಂದಲ್ಲ ಒಂದು ಪ್ರತ್ಯಯದಿಂದ ಹುಟ್ಟಿದ ಶಬ್ದ. ಹಾಗಾಗಿ ಯಾವ ಒಂದು ಶಬ್ದ ತನ್ನ ಧಾತು ಮತ್ತು ತನ್ನ ಪ್ರತ್ಯಯಗಳ ಮೂಲಕವಾಗಿ ಒಂದು ಅರ್ಥವನ್ನು ಹೊಮ್ಮಿಸ್ತದಲ್ಲ, ಅದನ್ನು ಯೌಗಿಕ ಶಬ್ದ ಅಂತ ಕರೀತಾರೆ. ಉದಾಹರಣೆಗೆ ಪಾಚಕ ಅಂತ ಶಬ್ದ. ಪಾಚಕ ಅಂದರೆ ಅಡುಗೆ ಮಾಡುವವನು ಅಂತ ಅರ್ಥ. ಚಾಲಕ ಅಂತಂದರೆ ವಾಹನವನ್ನು ಚಲಾಯಿಸುವವನು ಅಂತ ಅರ್ಥ. ಅಲ್ಲಿ ಚಲ ಅಂತ ಧಾತು, ಪಚ ಅಂತ ಧಾತು, ಅದಕ್ಕೊಂದು ಮುಂದೊಂದು ಪ್ರತ್ಯಯ. ಅದು ಇಲ್ಲಿ ನಮಗೆ ದೊಡ್ಡ ವಿಷಯ ಅಲ್ಲ. ಹಾಗಾಗಿ ಈ ಶಬ್ದ ಇದೆಯಲ್ಲ, ಯಾರು ಚಾಲನೆ ಮಾಡ್ತಾನೋ ಚಾಲಕನನ್ನು ಮಾತ್ರ ಹೇಳ್ತದೆ ಅದು. ಸುಮ್ಮನೆ ಚಾಲನೆ ಮಾಡದೇ ಇದ್ದವನನ್ನು ಚಾಲಕ ಅಂತ ಯಾರು ಕರೆಯೋದಿಲ್ಲ. ಪಾಕ ಮಾಡದೇ ಇದ್ದವನು, ಅಡುಗೆ ಮಾಡದೇ ಇದ್ದವನನ್ನು ಪಾಚಕ ಅಂತ ಯಾರು ಕರೆಯೋದಿಲ್ಲ. ಹೀಗಾಗಿ ಈ ಶಬ್ದಗಳನ್ನೆಲ್ಲ ಯೌಗಿಕ ಅಂತ ಕರೀತಾರೆ. ಯೋಗ ಅಂದರೆ ಶಬ್ದದ ಅರ್ಥ, ಶಬ್ದದ ಧಾತು, ಶಬ್ದದ ಪ್ರತ್ಯಯದಿಂದ ಹೊರಡುವ ಅರ್ಥಕ್ಕೆ ಯೋಗಾರ್ಥ ಅಂತ, ಯೌಗಿಕಾರ್ಥ ಅಂತ ಕರೀತಾರೆ. ಆ ಶಬ್ದಗಳನ್ನು ಯೌಗಿಕ ಶಬ್ದಗಳು ಅಂತ ಕರೀತಾರೆ. ಇನ್ನು ಕೆಲವು ರೂಢ ಶಬ್ದಗಳು ಅಂತ ಇರ್ತಾರೆ. ರೂಢಿಯಿಂದ ಬಂದಂಥ ಶಬ್ದಗಳು. ರೂಢಿಯಿಂದ ಬಂದದ್ದು ಅಂದರೆ ಆಗ ಧಾತುವಿನ ಅರ್ಥ, ಧಾತುವಿನ ಪ್ರತ್ಯಯ ಯಾವುದೂ ಮುಖ್ಯ ಅಲ್ಲ. ಜನ ಅದನ್ನು ಆ ರೀತಿಯಿಂದ ಕರೀತಿರ್ತಾರೆ. ಗಡಿಗೆ ಅಂತ ಕರೀತಾರೆ. ಗಡಿಗೆ ಅಂತ ಯಾಕೆ ಕರೀತಾರೆ? ಮಣ್ಣು ಅಂತ ಕರೀತಾರೆ. ಮತ್ತು ಏನೇನೋ ಯಾವ್ಯಾವುದೋ ಶಬ್ದಗಳಿಂದ ಯಾವ್ಯಾವ ವಸ್ತು ಅಂತ ಕರೀತಾರೆ. ಆಯಾ ಅರ್ಥ ಅವರಿಗಾರಿಗೆ ಯಾರಿಗೂ ಮುಖ್ಯ ಅಲ್ಲ. ಅಲ್ಲಿ ಅದರಿಂದ ಕರೀತಾರೆ. ಹೂ ಅಂತಾರೆ.
ಹೂವಿಗೆ ಹೂವು ಅಂತ ಕರೀತಾರೆ, ಮುಳ್ಳಿಗೆ ಮುಳ್ಳು ಅಂತ ಕರೀತಾರೆ, ಕಂಟಿಗೆ ಕಂಟಿ ಅಂತ ಕರೀತಾರೆ. ಇವೆಲ್ಲ ಹೆಚ್ಚು ಕಡಿಮೆ ರೂಢ ಶಬ್ದಗಳು. ಇನ್ನು ಕೆಲವು ಯೋಗರೂಢ ಶಬ್ದಗಳು ಅಂತ ಇರ್ತಾರೆ. ಮೂರನೇದು, ಈ ನಾ ಹೇಳೋ ಎಲ್ಲ ಸಂಗತಿಗಳು ನಿಮ್ಮ ತಲೆಯಲ್ಲಿ ಉಳಿದೇ ಇದ್ದರೆ ನೀವೇನು ಅದನ್ನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹೀಗಿದೆ, ಇದನ್ನು ಹೇಳಿ ಭಗವಂತನೊಳಗೆ ಇದ್ರ ಮಹತ್ವ ಏನು ಅಂತ ಹೇಳಿದಾಗ ಸ್ಪಷ್ಟ ಆಗ್ತದೆ ಅಷ್ಟೇ. ಯೋಗ ಶಬ್ದಗಳ ಬಗ್ಗೆ ಹೇಳಿದೆ, ರೂಢ ಶಬ್ದಗಳ ಬಗ್ಗೆ ಹೇಳಿದೆ. ಯೋಗ ರೂಢ ಶಬ್ದಗಳು ಅಂತ ಕೆಲವು ಇರ್ತವೆ. ಉದಾಹರಣೆಗೆ ಪಂಕಜ ಅಂತ ಶಬ್ದ. ಪಂಕಜ ಅನ್ನೋ ಶಬ್ದ ಕೆಸರಿನಲ್ಲಿ ಹುಟ್ಟಿದ್ದು ಅನ್ನೋ ಅರ್ಥವನ್ನು ಹೇಳ್ತದೆ. ಇದನ್ನು ಯೋಗ ರೂಢ ಶಬ್ದ ಅಂತ ಕರೀತಾರೆ. ಕೆಸರಿನಲ್ಲಿ ಕಮಲದ ಹೂವು ಕೆಸರಿನಲ್ಲಿ ನೀರಿನ ನಡುವೆ ಹುಟ್ಟುತ್ತದೆ. ಹಾಗಾಗಿ ಪಂಕ ಮತ್ತು ಜ ಇವೆರಡು ಸೇರಿಸಿ ಅದು ಹುಟ್ಟಿದಂಥ ಒಂದು ಅರ್ಥ. ಆ ಅರ್ಥ ಈ ಕಮಲದ ಹೂವು. ಆದರೆ ಕೆಸರಿನಲ್ಲಿ ಹುಟ್ಟಿದ್ದಕ್ಕೆ ಎಲ್ಲದಕ್ಕೂ ಕಮಲ ಅಂತ ಅನ್ನೋದಿಲ್ಲಲ್ಲ. ಅದೇ ಕೆಸರಿನಲ್ಲಿ ಕಪ್ಪೆ ಹುಟ್ಟುತ್ತದೆ, ಹುಳ ಹುಪ್ಪುಟಿಗಳು ಹುಟ್ಟುತ್ತವೆ, ಮತ್ತು ಅದು ಕಸ ಕಡ್ಡಿಯೂ ಹುಟ್ಟಬಹುದು. ಅದು ಕೆಸರಿನಲ್ಲೇ ಹುಟ್ಟಿದ್ದು, ನೀರಿನಲ್ಲೇ ಹುಟ್ಟಿದ್ದು. ಕಮಲಕ್ಕೆ ಜಲಜ ಪಂಕಜ ಎರಡು ಹೆಸರು. ಜಲಜ ಅಂದರೆ ನೀರಿನಲ್ಲಿ ಹುಟ್ಟಿದ್ದು, ಪಂಕಜ ಅಂದರೆ ಕೆಸರಿನಲ್ಲಿ ಹುಟ್ಟಿದ್ದು, ವಾರಿಜ ಅಂದರೆ ಅದು ನೀರಿನಲ್ಲಿ ಹುಟ್ಟಿದ್ದು ಅಂತಲೇ ಅರ್ಥ. ಅದು ನೀರಿನಲ್ಲಿ ಹುಟ್ಟಿದ ಕಪ್ಪೆಗೆ, ಮೀನಿಗೆ, ಹಾವಿಗೆ ಯಾರೂ ಜಲಜ ಅನ್ನೋದಿಲ್ಲ, ಕಮಲಕ್ಕೆ ಮಾತ್ರ ಅಂತಾರೆ. ಈ ಶಬ್ದವನ್ನು ಯೋಗರೂಢ. ಅಲ್ಲಿ ಆ ಶಬ್ದಗಳಿಂದ ಹೊರಹೊಮ್ಮುವಂಥ ಪ್ರತ್ಯಯ ಧಾತುಗಳಿಂದ ಹೊರಹೊಮ್ಮುವಂಥ ಅರ್ಥವೂ ಮುಖ್ಯ. ಹಾಗೆ ಅಂಥೇಳಿ ಅದನ್ನು ಕೆಸರಿನಲ್ಲಿ ಹುಟ್ಟಿದ್ದು ಎಲ್ಲದಕ್ಕೂ, ನೀರಿನಲ್ಲಿ ಹುಟ್ಟಿದ್ದು ಎಲ್ಲದಕ್ಕೂ ಕಮಲ, ಪಂಕಜ, ವಾರಿಜ ಅಂತ ಯಾರೂ ಕರೆಯೋದಿಲ್ಲ. ಕೆಲವೇ ಶಬ್ದಗಳಿಗೆ ಕರೀತಾರೆ, ಯಾಕಂದ್ರೆ ರೂಢ. ಕಮಲದಲ್ಲಿ ಮಾತ್ರ ಅದು ರೂಢ. ಜನ ಹಾಗಾದ್ರೆ ಒಪ್ಕೊಂಡು ಬಂದಿದ್ದಾರೆ. ರೂಢಿ, ಯೋಗಾದ್ರೂಢಿನ ಬರೆಯಿಸಿ. ಶಬ್ದದಿಂದ ಹೊರಹೊಮ್ಮುವ ಅರ್ಥಕ್ಕಿಂತ ಎಲ್ಲಿ ಜನ ಅದನ್ನು ಕರೀತಾರೆ ಅದು ಮುಖ್ಯ. ನೀವು ನನ್ನ ಕಾಲಿಗೆ, ನಾನೆಲ್ಲೋ ಸಂಚಾರ ಮಾಡ್ತಿದ್ದೆ, ಅಲ್ಲಿ ನನಗೊಂದು ಜಲಜ ಕಾಣಿಸಿತು. ಯಾವುದೋ ಕಪ್ಪೆಯನ್ನು ನೋಡಿ ಮಳೆಗಾಲದಲ್ಲಿ ಜಲಜಗಳು ಜೋರಾಗಿ ಶಬ್ದ ಮಾಡುತ್ತವೆ ಅಂತ ಪ್ರಯೋಗ ಮಾಡಿದರೆ ಜನರಿಗೆ ತಿಳಿಬೇಕಲ್ಲ. ಇಲ್ಲ, ಸರೋವರದಲ್ಲಿ ಜಲಜ ಇದೆ, ಪಂಕಜ ಇದೆ, ಅದನ್ನು ತೊಗೊಂಡು ಬಂದ್ರಿ, ಪೂಜೆಗೆ ಬೇಕು ಅಂತ ಹೇಳಿದ್ರೆ ಕಮಲದ ಹೂವು ಬೇಕಾಗಿದೆ ತೊಗೊಂಡ್ಬರ್ರಿ ಅಂತ ಹೇಳ್ತಾನೆ ಅಂತ ತಿಳಿತದೆ. ಜಲಜ ಅಂತ ಕಪ್ಪೆ ಇರ್ಬೋದು, ಅದು ಪ್ರಯೋಗ ಮಾಡಿದ್ರೆ ಮಂದಿ ತಿಳಿಬೇಕಲ್ಲ. ಮಂದಿ ತಿಳಿಯುವಂಥ ಶಬ್ದ ಪ್ರಯೋಗ ಮಾಡಬೇಕು, ನಮ್ಮ ಪಾಂಡಿತ್ಯ ಪ್ರದರ್ಶನಕ್ಕಾಗಿ ಶಬ್ದ ಪ್ರಯೋಗ ಮಾಡಬೇಕು. ಅದಕ್ಕಾಗಿ ರೂಢಿ ಯಾವತ್ತೂ ಮುಖ್ಯ. ಇದು ಜಗತ್ತಿನಲ್ಲಿರುವಂಥ ವ್ಯವಸ್ಥೆ. ಇನ್ಯಾಕೆ ಹೇಳಿದೆ ಅಂತಂದರೆ, ಭಗವಂತನನ್ನು ಎಲ್ಲ ಶಬ್ದಗಳು ಹೇಗೆ ಹೇಳ್ತವೆ ಅಂತಂದರೆ, ಮಹಾಯೋಗ ಮಹಾರೂಢಿ. ಯೋಗ ಅಂದ್ರೆ ಏನಂತ ಹೇಳಿದೆ, ರೂಢಿ ಅಂದ್ರೆ ಏನಂತ ಹೇಳಿದೆ. ಭಗವಂತ ಮಹಾತ್ಮ ಆದ್ದರಿಂದ ಅವನನ್ನು ಹೇಳಲಿಕ್ಕೆ ಮಹಾಯೋಗ ಮಹಾರೂಢಿ ಬೇಕು. ಈಗ ಭಗವಂತನ ಬಗ್ಗೆ ನಾವು ಇದನ್ನು ತಿಳ್ಕೊಳ್ಳೋದು ಬಹಳ ಸುಲಭ. ಅಗ್ನಿ ಅಂತ ಶಬ್ದ ಇದೆ. ಅಗ್ನಿವೀಳೆ ಪುರೋಹಿತ ಮತ್ತು ಋಗ್ವೇದ ಪ್ರಾರಂಭ ಆಗೋದ್ರಿಂದ ಮೊದಲನೇ ಶಬ್ದ ಅಗ್ನಿನೇ. ಅದನ್ನೇ ತೊಗೊಂಡ್ಬಿಟ್ರೆ ಬಹಳ ಸುಲಭ. ಇದು ಬ್ರಹ್ಮಸೂತ್ರ ಭಾಷೆ ಇತ್ಯಾದಿಗಳಲ್ಲಿ ಬಂದಿರೋ ವಿಷಯ. ಆಚಾರ್ಯರು ಪ್ರತಿಪಾದನೆ ಮಾಡಿರೋದು. ಭಗವಂತ ಸರ್ವಶಬ್ದ ವಾಚ್ಯ ಅಂತ ಹೇಳಿದವರು ಆಚಾರ್ಯರು. ಒಂದೊಂದು ಶಬ್ದಗಳಿಂದಲೂ ವಾಚ್ಯ ಅಂತ ಹೇಳಿದವರು ಆಚಾರ್ಯರು. ಎಲ್ಲ ವಾಕ್ಯಗಳಿಗೂ ಭಗವಂತನಲ್ಲಿ ಕೊನೆಯ ತಾತ್ಪರ್ಯ ಅಂತ ಯಾರ್ಯಾರೋ ಹೇಳಿದ್ದಾರೆ ಉಳಿದವರು. ಆದರೆ ಆಚಾರ್ಯರು ಅದನ್ನು ಬಹಳ ಹಿಂದೆ ಹೇಳಿದರು. ಅದೇನು ಅಂತಂದರೆ, ಅಗ್ನಿ ಅಂತ ಶಬ್ದ ಅಂದರೆ ಚಲನ ಇಲ್ಲದೇ ಇರುವಂಥ ವಸ್ತುವಿಗೆ ಚಲನೆಯನ್ನು ಕೊಡುವುದು ಅಗ್ನಿ. ನೀರಿಗೆ, ಅಕ್ಕಿಗೆ ಚಲನೆ ಇಲ್ಲ. ಆದರೆ ಕೆಳಗೆ ಅಗ್ನಿ ಹಾಕಿಟ್ಬಿಟ್ರೆ ನೀರು ಕೊತ ಕುದಿಲಿಕ್ಕೆ ಶುರು ಮಾಡ್ತದೆ. ಅಕ್ಕಿ ಅದು ಅರಳಿ ಅನ್ನ ಆಗ್ತದೆ. ಬೇಳೆ ಅರಳಿ ಅದು ಕೂಡ ಅದು ತಿನ್ನಲಿಕ್ಕೆ ಯೋಗ್ಯ ಆಗ್ತದೆ. ಅಂತೂ ಚಲನ ಇಲ್ಲದೆ ಇರುವ ವಸ್ತುವಿಗೆ ಚಲನ ಕೊಟ್ಟದ್ದು ಯಾವುದು? ಅಗ್ನಿ. ಇದು ಬರೀ ಅಕ್ಕಿಗೆ ಮಾತ್ರ ಅಲ್ಲ, ಸ್ಟೀಮ್ ಇರ್ತದಲ್ಲ, ಉಗಿ, ಆ ಉಗಿಯೊಳಗೂ ಅಗ್ನಿ ಇರ್ತದಲ್ಲ, ಅದು ಆ ಉಗಿ ಬಂಡಿ ಚಾಲನೆ ಕೊಡ್ತದೆ. ಪೆಟ್ರೋಲು ಅಷ್ಟೇ, ಅಲ್ಲಿ ಕೂಡ ಆ ಎಣ್ಣೆ ಅಲ್ಲಿ ಕಂಬಸ್ಟನ್ ಅಂತ ಅಂತರ್ದಹನ ಕ್ರಿಯೆ ಅಂತ ಕರೀತಾರೆ. ಅಂತರ್ದಹನ ಕ್ರಿಯೆ ಆದಾಗ ಆ ಪೆಟ್ರೋಲು ಹೊತ್ತಿ ಉರಿದು ಬೆಂಕಿಯಾಗಿ ಆ ಬೆಂಕಿಯ ಮೂಲಕ ಚಲನೆ. ಎಲ್ಲ ಕಡೆ ಚಲನೆ ಇಲ್ಲದೆ ಇರುವ ವಸ್ತುಗಳಿಗೆ ಎಲ್ಲದಕ್ಕೂ ಚಲನೆ ಕೊಡೋದು ಅಗ್ನಿಯೇ. ಒಪ್ಪೋಣ. ಈ ಅಗ್ನಿ ಯಾವುದು? ಪೃಥ್ವಿ ಅಪ್ಪು ತೇಜಸ್ಸು ಅಂತ ಈ ಅಗ್ನಿ ಅಂತ ಕರೀತಾರೆ. ಈ ಅಗ್ನಿ ಪುರುಷ ಅಂತ ಏನಿದ್ದಾನಲ್ಲ, ಇದೇ ಅಗ್ನಿ, 15ನೇ ಕಕ್ಷಾದಲ್ಲಿ ಬರುವಂಥ ಅಗ್ನಿ. ಆದರೆ ಈ ಅಗ್ನಿಗೂ ಕೂಡ ಮೂಲತಃ ಚಲನೆ ಇದೆಯಾ? ಅವನಿಗೆ ಚಲನೆ ಕೊಟ್ಟವ್ರು ಯಾರು? ಈ ಬೆಂಕಿ ಇದೆಯಲ್ಲ, 15ನೇ ಕಕ್ಷಾದಲ್ಲಿ ಬರುವ ಬೆಂಕಿ, ಈ ಬೆಂಕಿ ಚಲನರಹಿತವಾದ ವಸ್ತುಗಳಿಗೆ ಚಲನೆ ಕೊಡ್ತದೆ ಅನ್ನೋದು ಸರಿ. ಇದು ಯೋಗ. ಇದಕ್ಕೂ ಕೂಡ ಮೂಲ ಪ್ರೇರಣೆಯನ್ನು ಕೊಟ್ಟವನು ಯಾರು? ಅದು ಮಹಾಯೋಗ. ಇದಕ್ಕೆ ಬೇಕಾದಂಥ ಪೂರ್ಣವಾದ ಪ್ರೇರೇಪಣೆ ಅವನಲ್ಲಿದೆ. ಅದು ಅದಕ್ಕಾಗಿ ಆ ಮಹಾಯೋಗದಿಂದ ಅಗ್ನಿ ಅನ್ನೋ ಶಬ್ದ ಅವನನ್ನು ಹೇಳ್ತದೆ. ಹಾಗಾಗಿ ಇಲ್ಲಿ ಈಗ 3 ಅರ್ಥದಲ್ಲಿ, ಪ್ರತಿಯೊಂದು ಶಬ್ದಕ್ಕೂ ವೇದಕ್ಕೂ 3 ಅರ್ಥ. ಯಾಕೆ ಅಂತಂದರೆ, ಅಗ್ನಿವೀಳೆ ಪುರೋಹಿತಂ ಅನ್ನೋದು ಅಗ್ನಿಯನ್ನು ಹೇಳ್ತದಿಲ್ಲ ಅಂತಲ್ಲ. ಅಗ್ನಿಯೊಳಗೆ ನಿಂತ್ಕೊಂಡು ಮೊದಲು ಪ್ರೇರೇಪಣೆ ಮಾಡುವವನು ವಾಯು. ಆ ವಾಯುವನ್ನು ಹೇಳ್ತದೆ. ಆ ವಾಯುವಿಗೂ ಪೂರ್ಣ ಶಕ್ತಿ ಇಲ್ಲ, ಅವನೊಳಗಿರುವಂಥ ಪರಶುರಾಮನನ್ನು ಹೇಳ್ತದೆ.
ಹಾಗಾಗಿ ಪರಶುರಾಮನಿಂದ ವಾಯುವಿನ ಪ್ರೇರೇಪಣೆ, ಆ ವಾಯುವಿನಿಂದ ಒಂದು ಇಸ್ಪೀಟಿನ ಮನೆ ಮಾಡಿರಿ, ಒಂದೊಂದು ದಬ್ಬಿದ್ರು ಒಂದೆಲ್ಲ ಬೀಳ್ಕೋತ ಹೋಗ್ತಾರೆ. ಪುಸ್ತಕಗಳನ್ನ ಹೀಗೆ ಇಡ್ರಿ, ಒಂದೊಂದು ದಬ್ಬಿರು ಒಂದೊಂದರಿಂದ ಒಂದೊಂದಕ್ಕೆ ಆ ಪವರ್ ಪಾಸ್ ಆನ್ ಆಗ್ತದೆ. ಅದರಂತೆ ಆ ಪರಶುರಾಮ ರೂಪಿಯಾದ ಭಗವಂತನಿಂದ ವಾಯುವಿಗೆ, ಆ ವಾಯುವಿನಿಂದ ಅಗ್ನಿಗೆ ಶಕ್ತಿ. ಇದು ಭೀಷಾಸ್ಮಾದ್ ದ್ವಾತಃಪವತಿ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಸ್ಥ ಮೃತ್ಯುರ್ಧಾವತಿ ಪಂಚಮೈತಿ ಅಂತ ತೈತರಿಯೋಪನಿಷತ್ತು. ಆ ಭಗವಂತನ ಭಯದಿಂದ ಭೀಷಾಸ್ಮಾದ್ ದ್ವಾತಃಪವತಿ, ಗಾಳಿ ಬೀಸ್ತದೆ, ಭೀಷಾಸ್ಮಾದ್ ದ್ವಾತಃಪವತಿ ಭೀಷೋದೇತಿ ಸೂರ್ಯ, ಪರಮಾತ್ಮನ ಭಯದಿಂದ ಸೂರ್ಯ ಉದಯಿಸ್ತಾನೆ. ಭೀಷಾಸ್ಮಾದ್ ಅಗ್ನಿಶ್ಚ ಇಂದ್ರಶ್ಚ, ಪರಮಾತ್ಮನ ಭಯದಿಂದ ಇಂದ್ರ ಅಗ್ನಿ ಮೊದಲಾದವರಲ್ಲಿ ಕೆಲಸ ಮಾಡ್ತಾರೆ. ಮೃತ್ಯುರ್ಧಾವತಿ ಪಂಚಮಃ, ಆ ಮೃತ್ಯು ಇದೆಯಲ್ಲ ಯಮ, ಅವನು ಕೂಡ ಪರಮಾತ್ಮನ ಪ್ರೇರೇಪಣೆಯನ್ನು ಪಡೆದು ಕೆಲಸ ಮಾಡ್ತಾನೆ. ಇದೆಲ್ಲ ಕಡೆ ಭಯ ಅಂದರೆ ನಮಗಾಗುವಂಥ ಭಯ ಅಂತ ಅರ್ಥ ಅಲ್ಲ, ಅದು ಭಯ ಅಂದರೆ ಪ್ರೇರೇಪಣೆ, ಅವನ ಅಂಕೆಯಲ್ಲಿ ಅವರಿದ್ದಾರೆ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಅಗ್ನಿ ಶಬ್ದದಿಂದ ಆ ಚಲನರಹಿತವಾದ ವಸ್ತುವಿಗೆ ಚಲನೆ ಕೊಟ್ಟದ್ದು ಅನ್ನೋ ಅರ್ಥ. ಅಗ ಅಂದರೆ ಚಲನರಹಿತವಾದ ವಸ್ತು, ಅದನ್ನು ನೀ ಅಂದರೆ ಪ್ರೇರೇಪಣೆ ಮಾಡೋದು ಅಂತ ಅರ್ಥ. ಈ ಅರ್ಥ ಅಗ್ನಿಗಿಂತ ಹೆಚ್ಚು ಮುಖ್ಯ ವಾಯುವಿನಲ್ಲಿ, ವಾಯುವಿಗಿಂತ ಹೆಚ್ಚು ಮುಖ್ಯ ಪರಮಾತ್ಮನಲ್ಲಿ. ಇದು ಮಹಾಯೋಗ ಅಂತ ಕರೀತಾರೆ. ಇದನ್ನು ಮಹಾರೂಢಿ ಹರ ಅಂತ ಕರೀತಾರೆ. ಹರ ಅಂದರೆ ಜನಸಾಮಾನ್ಯರಿಗೂ ಗೊತ್ತು, ಈಶ್ವರ ಅಂತ ಗೊತ್ತು. ರುದ್ರ ಎಲ್ಲರಿಗೂ ಗೊತ್ತು, ಹೆಚ್ಚು ಓದದೇ ಇದ್ದವರಿಗೂ ಎಲ್ಲರಿಗೂ ರುದ್ರ, ಈಶ್ವರ, ಪಿನಾಕಿ, ಅಗ್ನಿ. ಇದು ಎಲ್ಲರಿಗೂ ಕೂಡ, ಅಗ್ನಿ ಅಂದರೆ ಬೆಂಕಿ ಎಲ್ಲರಿಗೂ ಗೊತ್ತು, ವಾಯು ಅಂದರೆ ಗಾಳಿ ಎಲ್ಲರಿಗೂ ಗೊತ್ತು. ಜನಸಾಮಾನ್ಯರ ರೂಢಿ ಇದು. ಆಚಾರ್ಯ ಹೇಳ್ತಾರೆ ಜನಸಾಮಾನ್ಯರ ರೂಢಿ ಮುಖ್ಯ ಅಲ್ಲ, ಮಹಾರೂಢಿ ವಿದ್ವದ್ ರೂಢಿ ಮುಖ್ಯ. ಯೋಗ ರೂಢಿ ಅಂತ ಮೊದಲು ಹೇಳಿದೆ, ಈಗ ಮಹಾಯೋಗ ಮಹಾರೂಢಿ, ಅದರಿಂದ ವಾಚ್ಯನಾದವನು ಭಗವಂತ. ಜನಸಾಮಾನ್ಯರು ಅಗ್ನಿ ಶಬ್ದದಿಂದ ಏನನ್ನೇ ಹೇಳ್ಬೋದು, ಅದನ್ನು ಬಿಡ್ರಿ. ಮಹಾತ್ಮರಾದಂಥ ಚತುರ್ಮುಖ ವಾಯುಗಳು, ಹಾಗೆ ಮಹಾತ್ಮರಾದಂಥ ಲಕ್ಷ್ಮೀದೇವಿ ವೈದಿಕ ಶಬ್ದಗಳಿಂದ ಯಾರನ್ನು ಕರೀತಾಳೆ, ನೀವು ಯಾರನ್ನು ಕರಿತೀರಿ ಅನ್ನೋದು ಮುಖ್ಯ ಅಲ್ಲ. ನೀವು ಯಾರನ್ನು ಕರೆದೇವೆ, ನೀವು ವೇದವೇ ಅರ್ಥ ಆಗಲಿಕ್ಕಿಲ್ಲ, ಪುರಾಣವೇ ಅರ್ಥ ಆಗಲಿಕ್ಕಿಲ್ಲ, ಅದನ್ನು ತೊಗೊಂಡು ನಾವೇನು ಮಾಡಬೇಕು? ದೊಡ್ಡವರಾದವರು ಮಹಾತ್ಮರು ಯಾರನ್ನು ಕರೀತಾರೆ ವೈದಿಕ ಶಬ್ದಗಳಿಂದ, ಅದು ಮಹಾರೂಢಿ, ಅದು ಮಹಾಯೋಗ. ಹೀಗೆ ಭಗವಂತ ಎಲ್ಲ ಶಬ್ದಗಳಿಂದ ವಾಚ್ಯ. ಸಂಕ್ಷಿಪ್ತವಾದೊಂದು ಅರ್ಥ ಇದೆ. ಇಲ್ಲಿ ರೂಪ ನಾಮ ವಿಹೀನ ಅಂತ ಹೀಗೆ ಬಂತಲ್ಲ, ಹೀಗೆ ಪ್ರಾಕೃತ ರೂಪ ಅವನಿಗಿಲ್ಲ, ಪ್ರಾಕೃತ ನಾಮವೂ ಅವನಿಗಿಲ್ಲ. ಅದು ಯಾವ ಶಬ್ದಗಳನ್ನು ಕೂಡ ಅವನು ಆ ಹುಟ್ಟು ಅವನ ತಂದೆ ತಾಯಿಗಳನ್ನು ಸೀಮಿತಗೊಳಿಸಬಾರ್ದು. ಅದಕ್ಕಿಂತ ಹೊರತಾಗಿ ಒಂದು ಅರ್ಥ ಇದೆ, ಪ್ರಾಕೃತ ನಾಮ ವಿಹೀನ ಆದ. ಇಷ್ಟಾದರೂ ಕೂಡ ಅವನಿಗೆ ಮೊದಲೇ ಇದ್ದಂಥ ಕೃಷ್ಣ ಅನ್ನೋ ಹೆಸರನ್ನು ಗರ್ಗಾಚಾರ್ಯ ಇಟ್ಟ. ಗರ್ಗಾಚಾರ್ಯ ನಮ್ಮವನು ಅಂತ ಪ್ರೀತಿಯಿಂದ ಕೊಟ್ಟ ಹೆಸರನ್ನು ಆತ ಸ್ವೀಕಾರ ಮಾಡಿದ. ಗರ್ಗಾರೋಪಿತ, ಆರೋಪಿತ ಇದು. ಆರೋಪಿತ ಅಂತಂದ್ರೆ ಕೊಟ್ಟದ್ದು ಅಂತ ಅರ್ಥ. ಅಂದರೆ ಗರ್ಗಾಚಾರ್ಯ ಹೇಳುವಾಗಲೂ ಕೂಡ ತಂದೆ ತಾಯಿಗಳಿಗೆ ಹೇಳಿದ್ದ, ನಿಮ್ಮ ಮಗ ಅಂತ ತಿಳ್ಕೊಬೇಡ, ಪರಮಪುರುಷ ಇವನು ಅಂತ. ಹಾಗಾಗಿ ಇಲ್ಲಿ ಆರೋಪಿತ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಗರ್ಗ ಆವಾಗ ಆ ತತ್ವಜ್ಞಾನ ಪೂರ್ವಕವಾಗಿ ಅವನಿಗೆ ನಾಮಕರಣ ಮಾಡಿದ. ಕೃಷ್ಣನ ತಂದೆ ತಾಯಿಗಳಾದಂಥ ನಂದಗೋಪ ಯಶೋಧೆಯಾಗಿ ಹೇಳಿದ. ಅವನಿಗೆ ಪೂರ್ಣ ತತ್ವಜ್ಞಾನ ಇಲ್ಲ ಅವನಿಗೆ, ಗರ್ಗಾಚಾರ್ಯನಿಗೆ. ಮುಂದೊಂದು ದಿವಸ ಕೃಷ್ಣನನ್ನು ಕೊಲ್ಲುವಂಥ ಮಗನನ್ನು ಹುಟ್ಟಿಸಬೇಕು ಅಂತ ತಿಳ್ಕೊಂಡು ತಪಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದೆ. ಯಾಕಂದ್ರೆ ಯಾದವರನ್ನು ಅಪಹಾಸ್ಯ ಮಾಡಿದ್ರು. ಅದಕ್ಕಾಗಿ ಆರೋಪಿತ ಅಂದರು. ನಾವು ಭಗವಂತನ ಕೃಷ್ಣ ಅಂತೀವಿ, ರಾಮ ಅಂತೀವಿ. ಏನು ಮಾಡಿದ್ರು ಪೂರ್ಣವಾದ್ದಲ್ಲ ಇದು. ಆರೋಪಿತ ಯಥಾರ್ಥ ಅನ್ನೋ ಶಬ್ದ ಇಟ್ಕೊಂಡ್ಬಿಟ್ರು. ಯಥಾರ್ಥ ಅನ್ನೋದು ಯಾವ ಕಾಲಕ್ಕೂ ಇದ್ದದ್ದು, ಆರೋಪಿತ ಅನ್ನೋದು ತಾತ್ಕಾಲಿಕವಾದ. ಇವನು ಇಟ್ಟ ಹೆಸರು, ಇದಕ್ಕೆ ಅದ್ರ ಹಿನ್ನೆಲೆಯಾಗಿದ್ದಂಥ ತತ್ವಜ್ಞಾನ, ಇವೆಲ್ಲ ಆರೋಪಿತ ಅಂದರೆ ತಾತ್ಕಾಲಿಕವಾದ್ದು. ಗರ್ಗಾಚಾರ್ಯ ಇಟ್ಟ ಹೆಸರು ಅವನಿಗೆ ಮುಖ್ಯ ಅಲ್ಲ. ಗರ್ಗಾಚಾರ್ಯನಿಗಿಂತಲೂ ಮುಖ್ಯವಾಗಿ ಯಾವ ವೇದಗಳಿಂದ ವಾಯು ಎಲ್ಲ ಶಬ್ದದಿಂದಲೂ, ಎಲ್ಲ ಧ್ವನ್ಯಾತ್ಮಕ ಶಬ್ದಗಳಿಂದ, ಎಲ್ಲ ವರ್ಣಾತ್ಮಕ ಶಬ್ದಗಳಿಂದ ಭಗವಂತನ ಸ್ತೋತ್ರ ಮಾಡ್ತಿರ್ತಾನೆ. ಸ್ತೋತ್ರ ಮಾಡ್ತಾ ಮಾಡ್ತಾ ಆ ಉದಿಸುವ ಸೂರ್ಯನಲ್ಲಿ ಹುಟ್ಟು ಬರ್ತಾನೆ ವಾಯು. ಅವನಿಟ್ಟದ್ದು ಮುಖ್ಯ. ಈ ಗರ್ಗಾಚಾರ್ಯನ ತೊಗೊಂಡು ಏನು ಮಾಡ್ತೀರಿ? ಅವನು ಬಿಡ್ರೆ ಚತುರ್ಮುಖ ಬ್ರಹ್ಮನನ್ನು ಮುಖ್ಯ. ಚತುರ್ಮುಖ ಬ್ರಹ್ಮನಿಗಿಂತ ಇವರೆಲ್ಲ ಒಂದೊಂದು ಕಲ್ಪದಲ್ಲಿ ಹೆಸರಿಡ್ತಾರೆ, ಒಂದೊಂದು ಕಲ್ಪದಲ್ಲಿ ಕರೀತಾರೆ. ಎಲ್ಲ ಕಲ್ಪದಲ್ಲಿಯೂ ಕೂಡ ಈತನ ಜೊತೆಗಿದ್ದವಳು, ಎಂದೂ ಸೃಷ್ಟಿಯೇ ಇಲ್ಲ ಇವಳಿಗೆ. ಆ ಎಲ್ಲ ಕಲ್ಪಗಳಲ್ಲಿ ಆತನ ಜೊತೆಗಿದ್ದು, ವೇದ ಮಾನನಿಯಾಗಿ ಆತನ ಎದುರಿಗಿದ್ದು ಅವನು ಸ್ತೋತ್ರ ಮಾಡುವುದು ಲಕ್ಷ್ಮೀದೇವಿ. ಅದಕ್ಕಾಗಿ ಅವಳ ಹೆಸರು, ಅವಳು ವೇದದಿಂದ ಇವನನ್ನು ಏನು ಕರೀತಾಳಲ್ಲ, ಅದಕ್ಕೆ ಆತ ಬಹಳ ಪ್ರೀತನಾಗ್ತಾನೆ. ಅವಳಿಗೆ ಹಿನ್ನೆಲೆಯಾಗಿ ಏನು ತತ್ವಜ್ಞಾನ ಇದೆಯಲ್ಲ ಅವಳ ಮನಸ್ಸಿನಲ್ಲಿ, ಅದು ಅವಳಿಗೆ ಬಹಳ ಪ್ರೀತಿ. ಹೀಗೆ ಗರ್ಗ ಆರೋಪಿತ. ಆರೋಪಿತನ ಶಬ್ದಕ್ಕೆ ಹೀಗೆ ಯಾರು ಅರ್ಥ ಹೇಳಿಲ್ಲ ಇವರು. ಆದರೂ ಕಳ್ತನದ ಆರೋಪ ಹೊರಿಸಿದ್ದಾರೆ ಅಂತಂತಾರೆ ಕೆಲವು ಸರಿ. ಆರೋಪ ಸತ್ಯವೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಗರ್ಗಾಚಾರ್ಯ ಇಟ್ಟ ಹೆಸರು ಸರಿಯಾಗಿ ಇತ್ತು, ಆದ್ರೆ ನಾನು ಸ್ಥಿರವಾಗಿರಲಿಲ್ಲ. ಈಗ ಸುಮ್ಮನೆ ಇದಕ್ಕೊಂದು ಬೇರೆ ಅರ್ಥ ಕೊಡಬಹುದು ಅಂತ ಹೇಳಿದೆ ನಾನು. ಹಾಗೆ ಅವರು ದಾಸರು ಶಬ್ದ ಪ್ರಯೋಗ ಮಾಡಿದ್ಕೊಂದು ಏನು ಅರ್ಥ ಇರ್ತದೆ, ಎಷ್ಟು ಅರ್ಥ ಇರ್ಬೋದು ಅದಕ್ಕೆ. ಗರ್ಗಾರೋಪಿತ ಸುನಾಮ,
ನಾಮ ಸುನಾಮವೇ. ಅವನ ಆರೋಪ, ಅವನಿಗೆ ಗೊತ್ತಿಲ್ಲ ಪೂರ್ತಿ ಮಹಿಮಾ ಗೊತ್ತಿಲ್ಲ. ಪೂರ್ತಿ ಮಹಿಮಾ ಗೊತ್ತಿದ್ರೆ ಭಗವಂತನ ಕೊಲ್ಲುವಂತ ಮಗನ ಹುಟ್ಟಿಸ್ತೀನಿ ಅಂತ ತಪಸ್ ಮಾಡಿ ಕಾಲ ನನ್ನ ಜನ್ಮಕ್ಕೆ ಕಾರಣ ಆಗ್ತಿರ್ಲಿಲ್ಲ. ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ ವ್ಯಾಪಕ ಎಲ್ಲಾ ಕಡೆ ಇದ್ದಾನೆ. ಹೌದ್ರಿ, ಪರಿಚ್ಛಿನ್ನ ರೂಪದಿ ತೋರ್ದ ಲೋಕರಿಗೆ. ಆದ್ರೆ ಒಂದು ಸೀಮಿತವಾದ ರೂಪದಲ್ಲಿ ಕಾಣಬೇಕಲ್ಲ, ಯಾಕಂದ್ರೆ ನಾವು ಲೋಕರು, ಸಾಮಾನ್ಯ ಮಂದಿ. ನಮಗೆ ಸೀಮಿತವಾದ ರೂಪದಲ್ಲಿ ಆತ ಕಾಣದೆ ಹೋದ್ರೆ ಆಯ್ತು, ಭಗವಂತನ ಉಪಾಸನೆ ಮಾಡ್ರಿ. ನಮಗೀಗ ಭಗವಂತ ವ್ಯಾಪಕ ಅಂತ ಗೊತ್ತು. ಸ್ವಲ್ಪ ಏನೋ ಆ ಶಾಸ್ತ್ರ ಶ್ರವಣ ಮಾಡಿದ್ದೀವಿ, ಪ್ರವಚನ ಮಾಡಿದ್ದೀವಿ, ಗೊತ್ತು. ಪಂಡಿತರಿಗೂ ಗೊತ್ತು, ಪಾಮರಿಗೂ ಗೊತ್ತು. ಕೆಲವರಿಗೆ ದೊಡ್ಡವರಿಗೂ ಕೂಡ ಭಗವಂತ ವ್ಯಾಪಕ ಅಂತ ಗೊತ್ತಿಲ್ಲ. ಅವ್ರಿಗೇನು ಮಾಡೋದು? ಹಾಗೆ ಅಂಥವ್ರಿಗೆ ಭಗವಂತ ನಮಸ್ಕಾರ ಮಾಡಿದ್ವಿ, ಎಲ್ಲಿ ನಮಸ್ಕಾರ ಮಾಡ್ಬೇಕು? ಅವ್ರು ಕಲ್ಲು ಬಂಡೆಗಳು ಮಧ್ಯದಲ್ಲಿ ನಮಸ್ಕಾರ ಮಾಡ್ಬೇಕಾ? ಮಗುವನ್ನು ಕುರಿತು, ಸಣ್ಣ ಮಗುವಿಗೆ ದೇವರ ಕಲ್ಪನೆ ತಲೆಯಲ್ಲಿ ಕೊಡ್ತಾರಲ್ಲ ತಂದೆ ತಾಯಿ, ಭಗವಂತ ವ್ಯಾಪಕ ನಮಸ್ಕಾರ ಮಾಡೋದು, ಎಲ್ಲಿ ನಮಸ್ಕಾರ ಮಾಡ್ಬೇಕದ? ಅದಕ್ಕೆ ಈ ಪ್ರತಿಮೆಗೆ ನಮಸ್ಕಾರ ಮಾಡುವುದು ತೋರಿಸ್ಕೊಡ್ಬೇಕಾದ್ರೆ ಅದು ಪ್ರತಿಮೆಯನ್ನು ದೇವರು ತಿಳ್ಕೊಂಡು ಬೆಳೆದು ಬರ್ತದೆ. ಮುಂದೊಂದು ದಿವಸ ಅದಕ್ಕೆ ಪ್ರತಿಮೆಯೇ ದೇವರಲ್ಲ, ಪ್ರತಿಮೆ ಒಳಗೆ ದೇವರಿದ್ದಾನೆ ಅಂತ ಮುಂದೆ ಅದಕ್ಕೆ ಹೇಳಬೇಕು. ಲೋಕರು ಯಾಕೆಂದ್ರೆ ವ್ಯಾಪ್ತೋಪಾಸನೆ ಮಾಡುವ ಅಧಿಕಾರ ನಮಗಿಲ್ಲ. ಪ್ರತಿಮಾಸು ಅಪ್ರಬುದ್ಧಾನ, ನಾವು ಪ್ರತಿಮಾಗಳಲ್ಲಿ ಭಗವಂತನ ಕಾಣಬೇಕಾದವರು ಅಪ್ರಬುದ್ಧರು. ಯಾಕೆ ಅಂತಂದ್ರೆ ಆತ್ಮಾವ ಅರೇ ದೃಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಉಪನಿಷದ್ ವಾಕ್ಯ. ಆತ್ಮನನ್ನು ಕಾಣಬೇಕು. ಕಾಣ್ಬೇಕಾದ್ರೆ ಏನು ಮಾಡಬೇಕು? ಶ್ರೋತವ್ಯ, ಮೊದಲು ಶ್ರವಣ ಮಾಡ್ರಿ, ಆಮೇಲೆ ಮನನ ಮಾಡ್ರಿ. ನೀವು ಒಬ್ಬರೇ ಕೂತ್ಕೊಂಡು ಶ್ರವಣ ಮಾಡುವಾಗ, ಪ್ರವಚನ ನಡೆದಾಗ ಶ್ರವಣ ಮಾಡ್ರಿ. ಒಬ್ಬರೇ ಕೂತ್ಕೊಂಡು ಇಲ್ಲಿ ಹೇಳಿದ ತತ್ವಗಳನ್ನೆಲ್ಲ ಮನನ ಮಾಡ್ರಿ. ಆಮೇಲೆ ನಿಧಿಧ್ಯಾಸಿತವ್ಯ, ಎಲ್ಲ ಆದ್ಮೇಲೆ ಗಾಯತ್ರಿ ಜಪ ಮಾಡುವಾಗ, ಅಷ್ಟಾಕ್ಷರ ಜಪ ಮಾಡುವಾಗ ಆ ಭಗವಂತನನ್ನ ಆ ರೂಪದಿಂದ ಕಾಣ್ಲಿಕ್ಕೆ ಪ್ರಯತ್ನ ಪಡ್ರಿ. ನಮ್ಮಲ್ಲಿ ಕೆಲವರಿಗೆ ವಿಪಶ್ಚನ ಧ್ಯಾನ ಅಂತ ಹೊಸ ಧ್ಯಾನ ಶುರುವಾಗಿದೆ. ಅದೇನು ಅಂದ್ರೆ ಏನು ಶೂನ್ಯ ಧ್ಯಾನ ಅಂತ, ಏನನ್ನು ಚಿಂತನೆ ಮಾಡಲಿಕ್ಕಿಲ್ಲ ಅಂತ ಒಂದು ಧ್ಯಾನ ಶುರುವಾಗಿದೆ. ಅವು ಇಂಥ ಧ್ಯಾನಗಳನ್ನ ಯೋಗದ ಗುರುಗಳು, ಯೋಗ ಮಾಸ್ಟರ್ಸ್ ಅಂತ ಇರ್ತಾರಲ್ಲ, ಆ ಯೋಗ ಸಾಧಕ ತಲೆಯಲ್ಲಿ ಏನೋ ತುಂಬಿ ಬಿಡ್ತಾರೆ. ಅದು ಏನನ್ನು ಧ್ಯಾನ ಮಾಡೋದು, ಏನು ಧ್ಯಾನ ಮಾಡೋದು ಅಂತ ಗೊತ್ತಿಲ್ಲ ಅವರಿಗೆ. ಗೊತ್ತಿದ್ದವ್ರು ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು ಅಂತಂದ್ರೆ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯನೇ, ಅತ್ಯಂತ ಪರಮ ಮಂಗಳಕರವಾದ ಗಾತ್ರ ಅವನಿಗೆ ಅಂತ ಧ್ಯಾನ ಮಾಡ್ರಿ. ನಿಮಗೆ ಅದು ಹೇಗೆ ಗೊತ್ತಾಗಬೇಕು? ಸಣ್ಣ ಮಕ್ಕಳಿಗೆ ಭಗವಂತನಿಗೆ ಕಲ್ಯಾಣವೂ ಅದ್ಭುತವೂ ಆದ ಗಾತ್ರ ಇದೆ, ಅಪ್ರಾಕೃತವಾದ ಗಾತ್ರ ಇದೆ ಅಂದರೆ ತಿಳಿಯೋದು ಹೇಗೆ? ಅದಕ್ಕಾಗಿ ನಿತ್ಯ ಏಕಾಗ್ರ ಮನಸ್ಕರಾಗಿ ಭಗವಂತನ ವಿಗ್ರಹವನ್ನು ಪೂಜೆ ಮಾಡ್ರಿ. ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ರಿ, ನಿರ್ಮಾಲ್ಯ ಅಭಿಷೇಕ ಮಾಡ್ರಿ, ಪುರುಷ ಸೂಕ್ತದಿಂದ, ವಿಷ್ಣು ಸೂಕ್ತದಿಂದ, ಪವಮಾನ ಸೂಕ್ತದಿಂದ ಅದಕ್ಕೆ ಅಭಿಷೇಕ ಮಾಡ್ರಿ. ಅದಕ್ಕೆ ಅಲ್ಲಿ ಸಾಧ್ಯವಾದಷ್ಟು ಹೂ ತುಳಸಿಗಳಿಂದ ಅಲಂಕಾರ ಮಾಡ್ರಿ. ಅದಕ್ಕೆ ನೈವೇದ್ಯ ಮಾಡ್ರಿ, ಅದಕ್ಕೆ ಮಂಗಳಾರತಿ ಮಾಡ್ರಿ. ಈಗ ಇಷ್ಟನ್ನೆಲ್ಲ ಮಾಡಿದಾಗ ನಿಮ್ಗೆ ಏನಾಗ್ತದೆ ಅಂದ್ರೆ, ಒಂದ್ಸರಿ ಹಿಂಗೆ ಕಣ್ಣು ಮುಚ್ಚಿ ನೀವು ನಿತ್ಯ ಬೆಳಿಗ್ಗೆ ಏನು ಯಾವ ದೇವರಿಗೆ ಪೂಜೆ ಮಾಡಿದ್ರೋ ಆ ದೇವ್ರ ಮುಂದೆ ರೂಪ ಕಣ್ಮುಂದೆ ಬರ್ತದೆ. ನೀವು ಪೂಜೆನೇ ಮಾಡಲಿಲ್ಲ ನನ್ನ ಮುಂದೆ ಕಣ್ಮುಂದೆ ಏನು ಬರಬೇಕು? ಒಂದು ಧಾರಾವಾಹಿ ನೋಡಿ ಮನುಷ್ಯ ಹೊರಗೆ ಬಂದು ಕೂತ್ರೆ ಅದು ಹೊಲಸ ರೂಪಗಳೇ ಕಣ್ಣಿಗೆ ಬರ್ತಾವೆ ಅಷ್ಟೇ. ಇದ್ರ ಅಪಾಯ ಅಂತದ್ದು ಅಂತಂದ್ರೆ, ನಿಮಗೆ ನರಸಿಂಹನ ವಿಗ್ರಹವನ್ನ, ಕೃಷ್ಣನ ವಿಗ್ರಹವನ್ನು ನೋಡದೆ ಹೋದ್ರೆ, ರಾಮಾಯಣ ಧಾರಾವಾಹಿ, ಮಹಾಭಾರತ ಧಾರಾವಾಹಿ ನೋಡಿದ್ರೆ ಆ ಕೃಷ್ಣನ ರೂಪ ಕಣ್ಣಿಗೆ ಬಂದ್ರೆ ಅಪಾಯ ಅಲ್ಲ ಏನದು? ಅಸಹ್ಯ ಅದು. ಆ ಮೂಲಕ ನಾವು ಧ್ಯಾನ ಮಾಡೋದು ಯಾವಾಗ? ಎತ್ತರಕ್ಕೆ ಏರೋದು ಯಾವಾಗ? ಅದಕ್ಕಾಗಿ ಅದನ್ನು ನಾಟಕಗಳು ನೋಡಬಾರ್ದು ಅಂತ ಹೇಳಲಿಲ್ಲ. ಯಾಕಂದ್ರೆ ಸ್ವರ್ಗಲೋಕದಲ್ಲಿಯೂ ಕೂಡ ಲಕ್ಷ್ಮೀ ಸ್ವಯಂವರ ಮೊದಲಾದ ನಾಟಕಗಳನ್ನು ಮಾಡ್ತಿದ್ರು. ಊರ್ವಶಿ ಲಕ್ಷ್ಮೀದೇವಿ ಪಾತ್ರ ಮಾಡಿದ್ದು ಅಂತೆಲ್ಲ ಹರಿವಂಶದಲ್ಲಿ ಹಿಂದೆ ಅಂತ ಹೇಳಿದ್ದೆ. ನಾಟಕ ನೋಡಬಾರ್ದು ಅಂತ ಹೇಳಲಿಲ್ಲ, ಆದರೆ ಅಲ್ಲಿಗೆ ಸೀಮಿತ ಆಗಬಾರ್ದು. ಅದು ಭಗವಂತನ ಧಾರಾವಾಹಿಗಳನ್ನ ಕೇವಲ ಶ್ರೀನಿವಾಸ ಕಲ್ಯಾಣವನ್ನು ಟಿವಿಯಲ್ಲಿ ನೋಡಿ ತೃಪ್ತರಾಗಬಾರ್ದು. ನಾವು ಆರಾಧನೆ ಮಾಡಬೇಕು. ಮೈಮರೆತು ಭಗವಂತನ ಆರಾಧನೆ ಮಾಡಿದರೆ, ಧ್ಯಾನ ಮಾಡ್ತೀವಿ ಅಂತ ಕೂತಾಗ ಯಾರಿಗೂ 5 ನಿಮಿಷ, 10 ನಿಮಿಷ, 1 ನಿಮಿಷ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಅಂತ ನಾರಾಯಣನ ಮೊದಲು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ಒಂದು ಸೂರ್ಯಮಂಡಲವನ್ನು ಧ್ಯಾನ ಮಾಡಿರಿ. ಅದರೊಳಗೆ ಒಂದು ದೊಡ್ಡ ಕಮಲ ಇದೆ, ಕಮಲದೊಳಗೆ ಭಗವಂತ ಕೂತ್ಕೊಂಡಿದ್ದಾನೆ. ಅವನಿಗೆ 2 ಕೈಯೋ 4 ಕೈಯೋ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಧ್ಯಾನ ಮಾಡಿರಿ. ಹೊಳೆಯುವಂಥ ಪೀತಾಂಬರ ಉಟ್ಕೊಂಡಿದ್ದಾನೆ. ಆತ ಶಂಖಚಕ್ರವನ್ನು ಧಾರಣೆ ಮಾಡಿದ್ದಾನೆ. 2 ಕೈ ಆದರೆ ಮತ್ತು 2 ಕೈ ಧ್ಯಾನ ಮಾಡಬೇಕು ಅಂತ ಅನಿಸಿದ್ರೆ, ಒಂದು ಕೈ ಜ್ಞಾನ ಮುದ್ರಾ ಹಿಡಿದಿದೆ, ಮತ್ತೊಂದು ಕೈ ಕೆಳಗೆ ಹೀಗೆ ಮಾಡಿದೆ. ಹೀಗಾದ್ರೂ ತಿಳ್ಕೊಡ್ರಿ, ಹೀಗಾದ್ರೂ ತಿಳ್ಕೊಡ್ರಿ. ನಿಮಗೆ ಹೇಗೆ ತಿಳ್ಕೊಳ್ಬೇಕು ಅನ್ಸಿದ್ರೆ ಹಾಗೆ ತಿಳ್ಕೊಡ್ರಿ. ವೆಂಕಟರಮಣನಂತೆ ಎಡಗೈ ಸ್ವಲ್ಪ ಬಾಗಿದೆ ಅಂತ ಅವ್ರು ತಿಳ್ಕೊಡ್ರಿ, ಇಲ್ಲ ಹೀಗೆ ತಿಳ್ಕೊಡ್ರಿ. ಹೀಗೆ ಯಾಕೆ ಧ್ಯಾನ ಮಾಡಿದಂತ ಅವನ್ನೇ ನಮ್ಮ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕೋನೇನು ಇಲ್ಲಲ್ಲ, ಅವನಿಗೆಲ್ಲ ಆರೋಪಗಳು ಇದ್ದೇವೆ ಅಲ್ಲ. ಇಷ್ಟೆಲ್ಲ ದೇಶದ ಸವಿತ್ರ ಮಂಡಲ ಮಧ್ಯವರ್ತಿ ಅನ್ನೋ ಶಬ್ದದಿಂದ ನೀವು ಅಂದ್ಕೊಂಡು ಮುಂದೆ 10 ಗಾಯತ್ರಿ ಮಾಡುವಾಗ ಆ ರೂಪ ಅವಾಗ ಕಣ್ಣು ಮುಂದೆ ಬರೋ ಸಾಧ್ಯ ಇದೆ. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾಥಮಾಂ. 1000 ಗಾಯತ್ರಿ ಮಾಡೋದು ಬಹಳ ಉತ್ತಮ, 100 ಮಾಡೋದು ಮಧ್ಯಮ,
10 ಮಾಡೋದು ಅಧಮ. 10 ಮಾಡುವಾಗ ಇದರ ಸಂಸ್ಕಾರ ನಮ್ಮ ತಲೆಯಲ್ಲಿದ್ದರೆ ನಮಗೆ ಧ್ಯಾನ ಮಾಡೋದು ಸುಲಭ ಆಗ್ತದೆ. ಆ ಸಂಸ್ಕಾರವೇ ಇಲ್ಲದೆ ಹೋದ್ರೆ ಏನು ಧ್ಯಾನ ಮಾಡೋದು? ಭಗವಂತನನ್ನ ನಿರ್ಗುಣ ಅಂತ ಧ್ಯಾನ ಮಾಡಬೇಕು, ನಿರಾಕಾರ ಅಂತ ಧ್ಯಾನ ಮಾಡಬೇಕು ಅಂತ ಅದ್ವೈತದಲ್ಲೆಲ್ಲ ಉಪಾಸನೆ ಅವರು. ಅಲ್ಲೊಂದು ಶ್ಲೋಕವೂ ಇದೆ, ಏನಂದ್ರೆ ಎಷ್ಟು ಹಾಸ್ಯಾಸ್ಪದ ಅಂತ ಶ್ಲೋಕ. ನಿರ್ವಿಶೇಷಂ ಪರಂ ಬ್ರಹ್ಮ ಸಾಕ್ಷಾತ್ಕರ್ತು ಮನೀಶ್ವರಾಹ ಯೇ ಮಂದಾಹ ತೇನು ಕಂಪ್ಯಂತೆ ಸವಿಶೇಷ ನಿರೂಪಣೆಯೇ. ಭಗವಂತ ವಸ್ತುತಃ ನಿರ್ಗುಣ ನಿರಾಕಾರ. ನಿಮ್ಮನ್ನ ಸಣ್ಣವರಿದ್ದವ್ರನ್ನ ಕರೆದು ಸಣ್ಣ ವಯಸ್ಸು ಅಂತಲ್ಲ, ನಮಗೆ ನೀವು ನಿರಾಕಾರ ನಿರ್ಗುಣನಾದ ಭಗವಂತನ ಧ್ಯಾನ ಮಾಡಿರಿ ಅಂದ್ರೆ ನೀವೇನು ಮಾಡಬೇಕು ಸಾಧ್ಯ? ಅದಕ್ಕೆ ನಿಮಗೆ ಮೊದಲನೇ ಸ್ಟೆಪ್ ಏನಂದ್ರೆ ಸಗುಣನಾದ ಬ್ರಹ್ಮನನ್ನು ಧ್ಯಾನ ಮಾಡಿರಿ. ಸಗುಣ ಬ್ರಹ್ಮನನ್ನು ಧ್ಯಾನ ಮಾಡಿ 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 ಮುಂದೆ ಕೊನೆಗೊಮ್ಮೆ ನಿರ್ಗುಣನಾದ ಬ್ರಹ್ಮನನ್ನು ಧ್ಯಾನ ಮಾಡ್ಲಿಕ್ಕಾಗ್ತದೆ. ಅಂತೂ ಸಗುಣೋಪಾಸನೆ, ಸಾಕಾರ ಉಪಾಸನೆ ಇದೆಯಲ್ಲ, ಇದು ಮಂದರಿಗೆ, ದೊಡ್ಡ ಜ್ಞಾನಿಗಳಿಗೆ ನಿರಾಕಾರ ನಿರ್ಗುಣ ಉಪಾಸನೆ ಅಂತ ಅವ್ರು ಹೇಳ್ತಾರೆ. ಈಗ ಪ್ರಶ್ನೆ ಏನಂದ್ರೆ, ಭಗವಂತನನ್ನ ಕೃಷ್ಣನ ರೂಪದಲ್ಲಿ, ರಾಮನ ರೂಪದಲ್ಲಿ, ವೆಂಕಟೇಶನ ರೂಪದಲ್ಲಿ, ನರಸಿಂಹನ ರೂಪದಲ್ಲಿ ಅವನ ಆಕಾರವನ್ನೆಲ್ಲ ಚಿಂತನೆ ಮಾಡಿದ್ರಿ. ಇದೆಲ್ಲ ಸಾಕಾರ ಸಗುಣ ಉಪಾಸನೆ ಆಯಿತು. ಜಗತ್ಕರ್ತ, ಪಾಲಕ, ಆ ಥರದ ಉಪಾಸನೆ ಮಾಡ್ತಾ ಹೋದ್ರಿ. ಹೀಗೆ ಮಾಡ್ತಾ ಹೋದರೆ ಮನಸ್ಸಿಗೆ ಆ ಸಂಸ್ಕಾರ ದೃಢ ಆಗ್ತದೆ. ನೀವು ಮನಸ್ಸಿಗೆ ಏನು ಸಂಸ್ಕಾರವನ್ನು ಕೊಡ್ತೇವಲ್ಲ ಅದು ದೃಢ ಆಗ್ತಾ ಹೋಗ್ತದೆ. ನಾಳೆ ಒಂದು ನಿರಾಕಾರ ನಿರ್ಗುಣ ಯಾವಾಗ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ? ಅದು ಇದನ್ನೆಲ್ಲ ಬಿಟ್ಟು ಅದು ದಾಟೋದು ಯಾವಾಗ ಅಂತ. ಇದೇ ದೃಢ ಆದರೆ ಅದು ಅಲ್ಲಿ ಹೋಗೋದು ಯಾವಾಗ? ನಿರಾಕಾರ ನಿರ್ಗುಣದ ಉಪಾಸನೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಬೌದ್ಧರಲ್ಲಿ ಎಲ್ಲ ಕೆಲವೊಂದು ಸಂಗತಿ, ಈ ಜಗತ್ತು ದುಃಖಮಯ ಮೊದಲನೇ ಸತ್ಯ. 3 ವಿಧ ಸತ್ಯಗಳು ಬುದ್ಧನಿಗೆ ಆ ವೃಕ್ಷದ ಕೆಳಗೆ ಹೊಳೆದುವಂತೆ. ಏನು ಹೊಳೆದವು ಅಂತಂದ್ರೆ, ಜಗತ್ತು ದುಃಖಮಯ, ಆ ದುಃಖದ ಕಾರಣ, ಜಗತ್ತು ದುಃಖಮಯ ಮೊದಲನೇ ಸತ್ಯ. ದುಃಖದ ಕಾರಣ ಆಸೆ, ಆ ಆಸೆಯನ್ನು ಬಿಟ್ಟು ಬಿಡಬೇಕು ಅನ್ನೋದು 3ನೇ ಸತ್ಯ. ಏನು ಆಸೆಯನ್ನು ಬಿಟ್ಟು ಬಿಡಬೇಕು ಅಂದ್ರೆ ಹೇಗೆ ಬಿಡಬೇಕು? ಇಷ್ಟನ್ನೇ ತಿಳ್ಕೊಂಡ್ರೆ ಸಾಕು. ಜಗತ್ತು ದುಃಖಮಯ, ಅದಕ್ಕೆ ಆಸೆ ಕಾರಣ, ಆ ಆಸೆಯನ್ನು ಬಿಟ್ಟು ಬಿಡ್ರಿ. ಬಿಟ್ಟು ಬಿಟ್ಟಾಗ ನೀವು ಸುಖಿಗಳಾಗ್ತೀರಿ. ನಮ್ಮ ಮನಸ್ಸು ಈಗ ಎಲ್ಲ ಕಡೆ ಪ್ರಾಕೃತ ವಸ್ತುಗಳನ್ನೇ ನೋಡ್ತಿರ್ತದೆ. ಪರಾಂಚಿ ಖಾನಿ ವ್ಯತ್ರಣತ್ ಸ್ವಯಂ ವ್ಯತ್ರಣಾತೇನೋ ವ್ಯತ್ರಣತ್ ಹೀಗೇನೋ ಇದೆ, ಪಾಠ ನಿಮ್ಗೆ ನೆನಪಿಲ್ಲ. ಇಂದ್ರಿಯಗಳ ಶಕ್ತಿ ಏನಂದ್ರೆ ಹೊರಗೆ ಓಡೋದೇ ಅದು ಶಕ್ತಿ, ಅದು ಒಳಮುಖ ಹೋಗೋದೇ ಇಲ್ಲ. ಅದು ಮನಸ್ಸು ಅಷ್ಟೇ. ಅದಕ್ಕಾಗಿ ಈಗ ನಮ್ಮ ಮನಸ್ಸೆಲ್ಲ ಹೊರಗಿನ ವಸ್ತುಗಳನ್ನೇ ನೋಡ್ತಿರ್ತೀವಿ. ಅದು ಸುಖ, ಈ ದುಃಖ ಎಲ್ಲ ಪರಿಹಾರ ಆಗಿ ಶಾಶ್ವತವಾದ ಸುಖ ಸಿಗಬೇಕಾದ್ರೆ ಅದು ಎಲ್ಲಾದ್ರೂ ಒಂದು ಕಡೆ ಅಂಟ್ಕೋಬೇಕಲ್ಲ. ಮನಸ್ಸು ಎಲ್ಲಾದ್ರೂ ಒಂದು ಕಡೆ ಅಂಟ್ಕೊಳ್ಳೋ ಸ್ವಭಾವದ್ದದು. ಮನಸ್ಸು ಎಲ್ಲಾದ್ರೂ ಒಂದು ಕಡೆ ಅಂಟ್ಕೊಳ್ಬೇಕಾದ್ರೆ ಅದಕ್ಕೆ ಏನಾದರೂ ಒಂದು ರುಚಿ ತೋರಿಸ್ಬೇಕು. ಈಗ ಮಕ್ಕಳಿಗೆ ಬೆಲ್ಲದ ರುಚಿ ತೋರಿಸಿ ಔಷಧ ಕೊಡ್ತಾರಲ್ಲ, ಆ ಥರ ತೋರಿಸ್ಬೇಕು. ಅಥವಾ ಒಂದು ದನವನ್ನು ಹುಲ್ಲಿನ ಹಿಂಗೆ ಹಿಡಿದು ದನ ಮುಂದೆ ಹಿಡಿದು ಅದು ಹಿಂಗೆ ಹೇಳ್ಕೊಂಡು ಮುಂದೆ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಬೇಕು. ಹಾಗೆ ಕಟ್ಟಿ ಹಾಕ್ತಾರೆ, ಹಾಗೆ ಹಿಡಿದು ಕಟ್ಟಿ ಹಾಕ್ತಂದ್ರೆ ಬರೋಲ್ಲ ಅದು. ಅದಕ್ಕೆ ಮನಸ್ಸಿಗೆ ಒಂದು ಏನಾದರೂ ರುಚಿ ತೋರಿಸ್ಬೇಕು. ಏನು ರುಚಿ ತೋರಿಸ್ಬೇಕು? ಅದಕ್ಕೇನಾದ್ರೂ ಒಂದು ಆಸಕ್ತಿ ಬೇಕಲ್ಲ. ಅದಕ್ಕೆ ಇಲ್ಲಿಂದ ತಪ್ಪಿಸಿ ಅಲ್ಲಿಂದ ಮಕ್ಕಳನ್ನು ನೋಡೋ, ಅದು ಬೇಡ, ಅದೊಂದು ಯಾವ್ದು ಚೂಪಾದ ವಸ್ತುವನ್ನು, ಕಣ್ಣಿಗೆ ಚುಚ್ಚುವ ವಸ್ತುವನ್ನು ಇಟ್ಕೊಂಡಿದ್ರೆ ಅದನ್ನು ತೆಗೆದು ಹಾಕಿ ನೋಡಿ ನಿಮ್ಗೆ ಬೇರೆ ವಸ್ತು ಕೊಡ್ತೀನಿ ಬಾ ಅಂತ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ನೀವು ಅದೇನೂ ಬೇಡ, ಚೂಪಾದ ವಸ್ತುವನ್ನು ತೆಗೆದು ಬಿಸಾಕಿದ್ರೆ, ಸುಂದರವಾದ ಮತ್ತೊಂದು ಚೆಂಡ ಮತ್ತೊಂದು ಏನೋ ಅದನ್ನು ತೆಗೆದು ಬಿಸಾಕಿದ್ರೆ ಆ ಮಕ್ಕಳು ರಚ್ಚಿ ಬಿದ್ದು ಅಳ್ಳಿಕ್ಕೆ ಶುರು ಮಾಡ್ತಾರೆ. ಅದೇನಾದರೂ ಒಂದು ಬೇಕು ಅದಕ್ಕೆ ಆಡಲಿಕ್ಕೆ. ನಮ್ಮ ಮನಸ್ಸು ಅಷ್ಟು ಕ್ಷುದ್ರವಾದ್ದು. ಅದಕ್ಕೆ ನೀವು ಭಗವಂತನನ್ನೂ ಕೊಡಲಿಲ್ಲ ಅಥವಾ ಮತ್ತೇನನ್ನೂ ಕೊಡಲಿಲ್ಲ ಅಂತಂದ್ರೆ, ಪ್ರಾಕೃತಿಕವಾದ ವಸ್ತುಗಳನ್ನೂ ಅದಕ್ಕೆ ಕೊಡಲಿಲ್ಲ, ಮತ್ತೆ ಭಗವಂತನನ್ನೂ ಅದಕ್ಕೆ ಕೊಡಲಿಲ್ಲ ಅಂತಂದ್ರೆ ಅದು ತನ್ನ ದುಃಖವನ್ನು ಮರೆಯೋದು ಹೇಗೆ? ಅದಕ್ಕೆ ಆ ಸಂಕಟ ಹೋಗೋದೇ ಇಲ್ಲ ಮನಸ್ಸಿಗೆ. ಅಷ್ಟು ಅದು ಚಡಪಡಿಸ್ಲಿಕ್ಕೆ ಶುರು ಮಾಡ್ತದೆ. ಅದಕ್ಕಾಗಿ ನೀವು ಪ್ರಾಕೃತ ವಸ್ತುಗಳನ್ನೆಲ್ಲ ಬದಿಗೊತ್ತಿ ನಿರಾಕಾರವಾದಂಥ ಒಂದು ವಿಪಶ್ಚನ ಧ್ಯಾನ, ಏನೂ ಇಲ್ಲ ಧ್ಯಾನದಲ್ಲಿ, ಉಪಾಸನೆ ಮಾಡ್ತೀನಿ ಅಂತ ಹೋದ್ರೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಒಂದು ಇಂಪ್ರಾಕ್ಟಿಕಲ್ ಆಗಿಬಿಡ್ತದೆ ಅದು. ಅದಕ್ಕಾಗಿ ಮನಸ್ಸಿಗೆ ಭಗವಂತನ ಹತ್ರ ರುಚಿ ತೋರಿಸ್ರಿ, ಅಷ್ಟು ಸುಂದರವಾದ ಆಕಾರ ಅದನ್ನು ನೋಡುವಂತ, ಅವಾಗ ಇದನ್ನು ಮರಿತದೆ ಅದು. ಈ ಭೌತಿಕ ಸಂಗತಿಗಳನ್ನ ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲದೇ ಇದ್ರೆ. ನೀವು ತಾತ್ಕಾಲಿಕವಾಗಿ ಯಾವನೊಬ್ಬ ಯೋಗ ಮಾಸ್ಟರ್ ನಿಮ್ಮ ಎದುರಿಗೆ ಕೂತು ಏನೋ ಬಣ್ಣದ ಮಾತಾಡಿ ಹಾಗೆ ಉಪಾಸನೆ ಮಾಡೋಣ, ಹೀಗೆ ಉಪಾಸನೆ ಮಾಡೋಣ ಅಂತ ಹೇಳಿದ್ರೆ ನಿಮಗೇನೋ ಭ್ರಾಂತಿ ಬಂದು ಹೀಗೆ ಮಾಡೋಣ ಅಂತ ನೀವು ಒಂದು 5 ನಿಮಿಷ ಕೂಡ್ಬೋದು. ನಿಮ್ಮ ಮನಸ್ಸು ಎಷ್ಟು ಸೆಳೆತಾ ಇರ್ತದೆ ಅದಕ್ಕೆ, ಮತ್ತೆ ಹೊರಗೆ ತೊಗೊಂಡೋಗಿ ನಿಮ್ಮನ್ನು ಹಾಳು ಮಾಡಿಟ್ಬಿಡ್ತದೆ. ಅದಕ್ಕಾಗಿ ಅದಕ್ಕೆ ಮಾಡಬೇಕಾದ ಕೆಲಸ ಏನಂದ್ರೆ, ಅತ್ಯಂತ ರುಚಿಕರವಾದ್ದು, ಅತ್ಯಂತ ಸುಂದರವಾದ ವಸ್ತುವನ್ನು ಅದಕ್ಕೆ ತೋರಿಸಿದ್ರೆ ಭೌತಿಕ ವಸ್ತುವನ್ನ ಕ್ರಮೇಣ ಮರಿತದೆ, ಒಮ್ಮೆಲೆ ಅಲ್ಲ, ಕ್ರಮೇಣ. ಅದು ಬಿಟ್ಟು ಭಗವಂತನು ಬೇಡ, ಭೌತಿಕ ವಸ್ತುಗಳು ಬೇಡ, ಮನಸ್ಸನ್ನು ಹಾಗೆ ತರಬೇತಿ ಮಾಡ್ಲಿಕ್ಕೆ ಹೋದ್ರೆ ಆ ತರಬೇತಿನೇ ಅಸಾಧ್ಯ ಆಗಿ ಹೋಗ್ತದೆ ಕೊನೆಗೊಮ್ಮೆ. ಇದು ಗೊತ್ತಿಲ್ಲದೆ ಹೋದ್ರೆ ಧ್ಯಾನ ಸಾಧ್ಯ ಆಗೋದಿಲ್ಲ. ಅಂತ ಧ್ಯಾನ ಅಂತ ಅನ್ನೋದು ಭ್ರಾಂತಿ. ಹಾಗೆ ಧ್ಯಾನ ಸಾಧ್ಯ ಆಗಬೇಕಾದ್ರೆ ಭಗವಂತನನ್ನ
ಸಗುಣ ಸಾಕಾರ ಅಂತ ಈಗ ಉಪಾಸನೆ ಮಾಡಬೇಕು. ಅದಕ್ಕಾಗಿ ಪ್ರತಿಮಾಸು ಅಪ್ರಬುದ್ಧಾನ, ಭಗವಂತನನ್ನ ಹೃದಯ ಕಮಲದಲ್ಲಿ ಕಾಣ್ಲಿಕ್ಕೆ ಶಕ್ತಿ ಇಲ್ಲದೆ ಇದ್ದಂಥ ಅಪ್ರೌಢರಿಗೆ ಪ್ರತಿಮಾದ ಪೂಜೆ. ಸದ್ಯ ನಾವೆಲ್ಲರೂ ಕೂಡ ಅಪ್ರೌಢರೇ. ಒಂದು ವೇಳೆ ಅಪರೋಕ್ಷ ಜ್ಞಾನ ಬಂದರೂ ಕೂಡ ನಾವು ಆ ಮೂರ್ತಿ ಪೂಜೆ ಇಟ್ಟಾಗಿ ಬಿಡಬಾರದು ಅಂತ ಶಾಸ್ತ್ರ ಹೇಳ್ತದೆ. ಸಮಾಧಿ ಸ್ಥಿತಿ ಹೊರತು ಗಂಟೆಗಟ್ಟಲೆ ಭಗವಂತನ ಸಮಾಧಿ ಇದ್ರೆ ಆವಾಗ ಸಂಧ್ಯಾವಂದನ ದೇವರ ಪೂಜೆ ಇತ್ಯಾದಿಗಳನ್ನು ಬಿಡಬಹುದು. ಯಾಕಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಶರೀರ ನಿಮ್ ಸಹಕರಿಸಬೇಕಲ್ಲ. ಗಂಟೆಗಟ್ಟಲೆ ಸಮಾಜ ಅವಸ್ಥೆಯಲ್ಲಿ ಇದ್ರೆ ಅದೇನು ಸಾಧ್ಯ ಆಗ್ತದೆ? ಆಗೋದಿಲ್ಲ. ಅದ್ರ ಹೊರತಾಗಿ ಅಪರೋಕ್ಷ ಜ್ಞಾನಿಯೂ ಕೂಡ ಯಜ್ಞೋ ದಾನಂ ತಪಶ್ಚೈವ ನತ್ಯಾಜ್ಯಂ ಕಾರ್ಯಮೇವ ತತ ಪಾವನಾನಿ ಮನೀಷಿಣಾಂ. ಎಂಥ ಜ್ಞಾನಿಯೂ ಕೂಡ ನನಗಿವತ್ತು ಶಾಸ್ತ್ರ ಪ್ರವಚನ ಮಾಡೋದಿದೆ, ಮತ್ತೆಲ್ಲ ಪ್ರವಚನ ಮಾಡೋದಿದೆ, ಪಾಠ ಮಾಡೋದಿದೆ ಅಂತ ಹೇಳಿ ಪೂಜೆ ಏನು ಬಿಡೋದಲ್ಲ. ಯಜ್ಞೋ ದಾನಂ ತಪಶ್ಚೈವ ನತ್ಯಾಜ್ಯಂ ಕಾರ್ಯಮೇವ ತತ, 18ನೇ ಅಧ್ಯಾಯ ಭಗವದ್ಗೀತಾ. ನಿತ್ಯ ನೀವು ಗಂಟೆಗಟ್ಟಲೆ ಪೂಜೆ ಮಾಡಬೇಕಾಗಿಲ್ಲ. ನಿತ್ಯ ಏನು ಪೂಜೆ ಮಾಡಬೇಕು ಅದನ್ನು ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ, ಜ್ಞಾನಿಯೂ ಕೂಡ. ಅದಕ್ಕಾಗಿ ಜ್ಞಾನಿಗಳಾದವರು ಇಲ್ಲಿ ಹುಟ್ಟಿ ಬಂದರೂ ಕೂಡ ಎಲ್ಲ ನಾವು ಜ್ಞಾನಿಗಳಿದ್ದೀವಿ, ನಾವು ವ್ಯಾಪ್ತೋಪಾಸನೆ ಮಾಡ್ತೀವಿ ಅಂತ ಅವ್ರು ಕೂತು ಬಿಟ್ಟಿದ್ರೆ ರಾಯರು ಹಾಗೆ ಮಾಡಿದ್ದಾರೆ ಬಿಡ್ರಿ ನಾವು ಮಾಡೋಣ ಅಂತ ಅಂತಿದ್ವಿ. ಆ ರಾಯರು ಎತ್ತರ ಕೇಳಲಿಕ್ಕೆ ಆಗೋದಿಲ್ಲ, ಇಲ್ಲಿ ಬಿದ್ದು ಒದ್ದಾಡಿದ್ರೆ ನಾವು ಹಾಳಾಗಿ ಹೋಗ್ತಿದ್ದೆವು. ಅದಕ್ಕೆ ಅವರು ಅಷ್ಟು ವಿಧಿಪೂರ್ವಕವಾಗಿ ಪೀಠ ಪೂಜೆ ಇದನ್ನೆಲ್ಲ ಮಾಡ್ತಾರೆ. ಯಾಕೆ? ಅವ್ರು ಮಾಡಿದ್ದು ನಮ್ಮ ಮೇಲೆ ಒಂದು ಪರಿಣಾಮ ಬೀರಲಿ ಅಂತ. ಇದು ನಾವು ಮಾಡಲೇಬೇಕಾದ ಕೆಲಸಗಳು. ಹೀಗೆ ಲೋಕರಿಗೆ ನೋಡ್ರಿ, ಲೋಕರು ಅಂದ್ರೆ ಸಾಮಾನ್ಯ ಮಂದಿ, ಅದು ಸರಿಯೇ. ಸಾಮಾನ್ಯ ಮಂದಿಯನ್ನು ಸರಿಯೇ. ಇನ್ನೊಂದು ಅರ್ಥ ಇದೆ, ಲೋಕರು ಅಂದ್ರೆ ಸಾಮಾನ್ಯ ಮಂದಿ ಅಂತ ಅರ್ಥ ಇಲ್ಲ. ಅರ್ಥಕ್ಕಿಂತ ಹೊರತಾಗಿ ಲೋಕರು ದರ್ಶನ ಅಂತ ಒಂದು ಧಾತು ಇದೆ. ಸರಿಯಾದ ಸ್ಪಷ್ಟವಾದ ತತ್ವಜ್ಞಾನ ಇದ್ದವರು, ಅವರು ವ್ಯಾಪಕನಾದ ಭಗವಂತನನ್ನ ಪರಿಚ್ಛಿನ್ನ ರೂಪದಲ್ಲಿ ಕಾಣಬಲ್ಲವರು. ಸರಿಯಾದ ತತ್ವಜ್ಞಾನ ಇಲ್ಲದೇ ಇದ್ದವರಿಗೆ ವ್ಯಾಪಕನಾದ ಭಗವಂತನನ್ನ ಪ್ರತಿಮೆಯಲ್ಲಿ ಹೇಗೆ ಆರಾಧನೆ ಮಾಡೋದು? ಆರ್ಯ ಸಮಾಜಕ್ಕೆ ಹೊಕ್ಕ ಬಿಡ್ತಾರೆ, ಇಲ್ಲ ಬ್ರಹ್ಮಕುಮಾರಿಗೆ ಹೊಕ್ಕ ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ದರ್ಶನ ಇಲ್ಲ. ಲೋಕರು ಅಂತ ಧಾತುವಿನ ಮೂಲ ರೂಪ ದರ್ಶನ ಅಂತ ಅದ್ರ ಅರ್ಥ. ಪಾಮರರನ್ನು ಬಿಡ್ರಿ, ಪಂಡಿತರು ಪಾಮರರು ಅದನ್ನ ಬಿಡ್ರಿ, ಸರಿಯಾದ ತತ್ವಜ್ಞಾನ, ಶಾಸ್ತ್ರೋಕ್ತವಾದ ತತ್ವಜ್ಞಾನ ಇಲ್ಲದೆ ಹೋದ್ರೆ ಭಗವಂತನನ್ನ ಪ್ರತಿಮಾ ರೂಪದಲ್ಲಿ ಆರಾಧನೆ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಪ್ರತಿಮಾ ರೂಪದಲ್ಲಿ ಭಗವಂತನ ಆರಾಧನೆ ಮಾಡ್ಲಿಕ್ಕೂ ಕೂಡ ಒಂದು ಸಾಮಾನ್ಯವಾದ ತತ್ವಜ್ಞಾನ. ದೊಡ್ಡ ದೊಡ್ಡ ವಿದ್ವಾಂಸರು, ದೊಡ್ಡ ದಾಸರಾಗಬೇಕಾಗಿಲ್ಲ, ಸನ್ಯಾಸಿಗಳಾಗಬೇಕಾಗಿಲ್ಲ. ಸಾಮಾನ್ಯವಾದ ತತ್ವಜ್ಞಾನ ಇಲ್ಲದೆ ಹೋದ್ರೆ ಭಗವಂತನನ್ನ ಪ್ರತಿಮಾದಲ್ಲಿ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗರ್ಥನೂ ಹೇಳ್ಬೋದು ಅದಕ್ಕೆ. ಇದನ್ನೆಲ್ಲ ತೋರಿಸ್ಬೇಕಲ್ಲ. ವೈಕುಂಠದಲ್ಲಿದ್ದರೆ ಅಲ್ಲಿ ಕುತ್ಕೊಂಡು ಆತ ಲೀಲೆಗಳನ್ನು ತೋರಿಸ್ತಾ ಹೋದ್ರೆ, ಅಲ್ಲೇ ಇದ್ದು ದುರ್ಯೋಧನನ್ ಕೊಂದೆ, ರಾವಣನ್ ಕೊಂದೆ ಅಂತ ಆತ ಆಲೋಚನೆ ಮಾಡಿದ್ರೆ, ಇಲ್ಲಿ ಬಂದು ಆತ ಏನೂ ಲೀಲೆ ತೋರಿಸದೆ ಹೋದ್ರೆ ನಾವು ಯಾರನ್ನ ಉಪಾಸನೆ ಮಾಡೋದು? ನಾವು ಮತ್ತೆ ಗೊಳ್ಳ ಹರಟೆ ಮಾಡಿ ಅವ್ರ ಕಥೆ ಹೀಗೆ, ಇವ್ರ ಕಥೆ ಹಾಗೆ ಕಾಲಹರಣ ಮಾಡ್ತಿದ್ವಿ. ಶ್ರವಣ ಸ್ಮರಣಾರ್ಹಾಣಿ, ನಮಗೆ ನಿತ್ಯ ನೆನಪು ಮಾಡ್ಕೊಳ್ಳಿಕ್ಕೆ ಒಂದು ಭಗವಂತನ ಲೀಲೆ ಬೇಕಲ್ಲ. ಬೆಣ್ಣೆ ಕದ್ದ ನೆನಪು ಮಾಡ್ಕೊಳ್ಳಿಕ್ಕೆ ಒಂದು ಲೀಲೆ, ಮಕ್ಕಳಿಗೂ ಎಲ್ಲರಿಗೂ ಹೆಣ್ಮಕ್ಳಿಗೆ ಸಂತೋಷ ಕೊಡುವಂತ ಒಂದು ಲೀಲಾ. ಮುಂದೆ ಬೆಣ್ಣೆ ಅಂದ್ರೆ ಭಕ್ತಿ, ಹೃದಯ, ಅದೇ ನವನೀತ ಅಂತ ಆಮೇಲಿನ ಅರ್ಥ, ಅದು ಆಮೇಲೆ ತಿಳಿಯುತ್ತದೆ. ಹೀಗೆ ನಮಗೆ ನಿತ್ಯ ನೆನಪು ಮಾಡ್ಕೊಳ್ಳಿಕ್ಕೆ, ನಿತ್ಯ ಕೀರ್ತನೆ ಮಾಡಲಿಕ್ಕೆ. ಯಾಕಂದ್ರೆ ಎಲ್ಲರೂ ಋಗ್ವೇದದಲ್ಲಿ ಮುಳುಗಲಿಕ್ಕೆ ಸಾಧ್ಯವೇ? ಕಾಟಕೋಪನಿಷತ್ತು, ಷಟ್ಪಠಣೋಪನಿಷತ್ತು ಏನು ಹೇಳ್ತದೆ ಅಂತ ಎಲ್ಲರಿಗೂ ತಿಳಿಲಿಕ್ಕೆ ಸಾಧ್ಯವ? ಅದನ್ನು ಪ್ರವಚನ ಮಾಡ್ತೀನಿ ಅಂದ್ರೆ ಜನ ಬಂದಾರ. ಅದಕ್ಕಾಗಿ ಭಗವಂತ ಇಂಥ ಲೀಲೆಗಳನ್ನು ತೋರಿಸಿದ, ಹೀಗೆ ಕುಣದ, ಹಾಗೆ ಹಾಡಿದ, ಹೀಗೆ ರಾಸಕ್ರೀಡೆ ಮಾಡಿದ ಅಂತ ಹೇಳಿದ್ರೆ ಅದನ್ನು ಜನ ನೆನಪು ಮಾಡ್ಕೋತಾರೆ, ಅದನ್ನು ಹಾಡ್ತಾರೆ. ಅದಕ್ಕಾಗಿ ದ್ವಾಪರಾಂತದಲ್ಲಿ ದೈತ್ಯರನ್ನು ಸತ್ಸಾಪೋಸ್ತೀನಿ ಅಂತ ಅಲ್ಲಿಂದ ಇಳಿದು ಬಂದ. ಅಲ್ಲೇ ನಿಂತು ಕೊಲ್ಲಿಲ್ಲ, ಇಲ್ಲಿ ಇಳಿದು ಬಂದ ಮತ್ತು ಸಜ್ಜನರನ್ನು ಸಲಹಿದ ಅನ್ನುವಲ್ಲಿಗೆ ಈ 22ನೇ ಭಕ್ತಾಪರಾಧ ಸಹಿಷ್ಣು ಸಂಧಿ ಅದರ 9ನೇ ಪದ್ಯ, ಒಟ್ಟಾರೆ 675ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.